श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पञ्चीकृतमभूत्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानन्द शिवाविनम्यन्ति भारत्यभिधान्यतीन्द्रान् यद्विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् मध्याह्ननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं ಇವಾಗ ಈ ಹರಿಸ್ತುತಿಯ ಮೊದಲನೇ ಶ್ಲೋಕ ಹೇಳೋಣ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಪದಾದಿಂ ಜಗದಾದಿಂ ಯಸ್ಮೈತ್ಯರ್ಥಂ ಶ್ರುತಿಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿಚಕ್ರಂ तं ಸಂಸಾರಧ್ವಾಂತವಿನಾಶಂ ಹರಿಮೀಡೆ ಇವಾಗ ಮೊದಲನೇ ಶ್ಲೋಕದಲ್ಲಿ ಈ ಪ್ರಪಂಚಕ್ಕೆ ಕಾರಣವಾಗಿರೋದು ಬ್ರಹ್ಮವು ಅಂತ ಹೇಳಿದ್ರು. ಅದಕ್ಕೆ ವಿಷ್ಣು ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಆ ವಿಷ್ಣುವಿಗೆ ಕಾರಣ ಯಾವುದೂ ಇಲ್ಲ, ಯಾಕಂದ್ರೆ ವಿಷ್ಣು ಅನಾದಿ. ಪ್ರಪಂಚ ಕೂಡ ಅನಾದಿಯಾಗಿದ್ರು ಕೂಡ ಪ್ರಪಂಚಕ್ಕೆ ಒಂದು ಕಾರಣ ಇದೆ, ಅದು ವಿಷ್ಣು. ಆಮೇಲೆ ಈ ಪ್ರಪಂಚ ಅನ್ನೋದು ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ವಿಷ್ಣುವಲ್ಲೇ ನೆಲೆಸಿದೆ ಅದು. ಅದಕ್ಕೆ ಪ್ರಪಂಚ ಅಂತ ಹೇಳಕ್ ಮೊದಲು ಅವ್ರು ಏನ್ ಮಾಡಿದ್ರು, ಸಂಸ್ಕೃತಿ ಚಕ್ರಂ ಅಂತ ಹೇಳಿದ್ರು, ಸಂಸಾರ ಚಕ್ರಂ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಪಂಚ ಅನ್ನೋದಕ್ಕೂ ಜಗತ್ ಅನ್ನೋದಕ್ಕೂ ಸಂಸಾರ ಚಕ್ರ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಸಂಸಾರ ಅಂದ್ರೆ ಯಾವುದು ಅಂದ್ರೆ ಹುಟ್ಟೋದು, ಆಮೇಲೆ ನಾನಾ ಕರ್ಮಗಳನ್ನ ಮಾಡೋದು, ಆಮೇಲೆ ನಾವು ಹಿಂದೆ ಮಾಡಿದ ಕರ್ಮಗಳ ಫಲವನ್ನ ಅನುಭವಿಸೋದು, ಸುಖವೋ ದುಃಖವೋ ಅದನ್ನ, ಆಮೇಲೆ ಕೊನೆಯಲ್ಲಿ ಒಂದೊಂದು ಸತಿಯಲ್ಲಿ ತೀರ್ಕೊಳ್ಳೋದು. ಆದ್ರೆ ತೀರ್ಕೊಂಡವನು ಮತ್ತೆ ಹುಟ್ಟುತ್ತಾನೆ. ಈ ಒಂದು ನಿಯಮ ಇದೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ನಿಯಮ ಇದೆ. ಯಾರು ಹುಟ್ಟಿದ್ದಾರೋ ಅವ್ರು ಖಂಡಿತ ಒಂದ್ಸತಿ ತೀರ್ಕೊಳ್ತಾರೆ, ತೀರ್ಕೊಂಡವರು ಖಂಡಿತ ಹುಟ್ಟುತ್ತಾರೆ ಅಂತ ಈ ನಿಯಮ ಇದೆ. ಇದಕ್ಕೆ ಸಂಸಾರ ಅಂತ ಹೇಳೋದು. ಈ ಒಂದು ಸಂಸಾರ ಚಕ್ರ ಅನ್ನೋದು ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ಬ್ರಹ್ಮದಲ್ಲಿ ನೆಲೆಸಿದೆ. ಸರಿ, ಈ ಸಂಸಾರ ಚಕ್ರ ಅನ್ನೋದು ಈ ಹುಟ್ಟು ಸಾವು ಅಂತ ಒಂದು ಸರಣಿ ಇದೆಯಲ್ಲ, ಅದಕ್ಕೆ ಯಾವಾಗ ಮುಕ್ತಾಯ ಬರುತ್ತೆ ಅಂತ ಕೇಳಿದ್ರೆ ನಾವು ಮುಕ್ತಿಯನ್ನು ಪಡೆದಾಗ ಮುಕ್ತಾಯ ಬರುತ್ತೆ. ಅದಕ್ಕೆ ಸಂಸಾರದಿಂದ ಮುಕ್ತಿ ಅನ್ನೋದಕ್ಕೆ ಮುಕ್ತಿ ಅಂತ ಹೇಳೋದು. ಆ ಮುಕ್ತಿ ಅಂದ್ರೆ ಏನು ಅಂದ್ರೆ ಮೋಕ್ಷ. ಆ ಮೋಕ್ಷಕ್ಕೆ ಪಡೆಯಕ್ಕೆ ನಮಗೆ ಜ್ಞಾನ ಬೇಕು. ಜ್ಞಾನ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪದ ಜ್ಞಾನ ನಮ್ಗೆ ಬೇಕು. ಆ ಬ್ರಹ್ಮಸ್ವರೂಪ ಅದು ಬೇರೆ ನಾನ್ ಬೇರೆ ಅಂತ ತಿಳಿಯೋದಲ್ಲ, ಅದು ನಾನೇ ಆ ಬ್ರಹ್ಮಸ್ವರೂಪವೇ ಅಂತ ಒಂದು ಅರಿವು ಯಾವಾಗ ಆಗುತ್ತೋ ಅವನಿಗೆ ಮುಕ್ತಿ ಆಗುತ್ತೆ. ಇನ್ಮೇಲೆ ಅವನಿಗೆ ಸಂಸಾರ ಅನ್ನೋದು ಇರೋದಿಲ್ಲ ಅಂತ. ಹಾಗಾದ್ರೆ ಈ ಸಂಸಾರ ಚಕ್ರ ಎಲ್ಲಿ ನೆಲೆಸಿದೆಯೋ, ಈ ಸಂಸಾರ ಚಕ್ರಕ್ಕೆ ಯಾವುದು ಕಾರಣವಾಗಿದೆಯೋ ಬ್ರಹ್ಮವು, ಆ ಬ್ರಹ್ಮವನ್ನು ನಾವು ತಿಳ್ಕೊಂಡಾಗ ಅದಕ್ಕೆ ಮೂರನೇ ಸಾಲಲ್ಲಿ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ಅಂತ ಯಾವ ಒಂದು ಬ್ರಹ್ಮವನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಈ ಸಂಸಾರ ಚಕ್ರ ಅನ್ನೋದು ನಾಶವಾಗುತ್ತೆ ಅನ್ನೋದು ಹೇಳಿ, ತಮ್ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ. ಈ ಸಂಸಾರ ಅಂತ ಧ್ವಾಂತ ಅಂತ ಹೇಳಿದ್ರೆ ಕತ್ಲೆ ಅಂತ, ಕತ್ಲೆ ಅಂದ್ರೆ ಅಜ್ಞಾನ ಕತ್ಲೆ ಅಂತ. ಈ ಕತ್ಲೆಯನ್ನ ಹೋಗಲಾಡಿಸುವ ಈ ಹರಿಯನ್ನ ನಾನು ಪೂಜಿಸ್ತೀನಿ ಅಥವಾ ಅವನನ್ನು ನಾನು ಸ್ತುತಿ ಮಾಡ್ತೀನಿ ಅಂತ ಈ ಶ್ಲೋಕಕ್ಕೆ ಅರ್ಥ. ಇವಾಗ ನಾವು ಈ ಮೊದಲ ಶ್ಲೋಕ ನೋಡ್ಬೇಕು, ಎರಡನೇ ಶ್ಲೋಕ ನಾವು ಶುರು ಮಾಡಿದ್ದೀವಿ ನೋಡಕ್ಕೆ. ಇವಾಗ ಎರಡನೇ ಶ್ಲೋಕ ಇವಾಗ ಹೇಳೋಣ. ಇವಾಗ ಹೇಳಿ ಅದನ್ನ ಎರಡನೇ ಶ್ಲೋಕ. ಹೇಳಿ. ಪ್ರಾದುರ್ಭೂತಂ ಯೇನ ಪಿನದ್ಧಂ ಪುನರಿದ್ಧಂ येन व्याप्तं येन निबद्धं सुखदुःखैः तं संसारध्वान्तविनाशं हरिमीरे. तं संसारध्वान्तविनाशं हरिमीरे. ಇವಾಗ ಈ ಎರಡನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಸ್ಯ ಏಕಾಂಶಾತ್ ಯತ್ತಂ ಅಶೇಷಂ ಜಗದೇ ತತ್ ಪ್ರಾದುರ್ಭೂತಂ ಯೇನ ಪಿನದ್ಧಂ
ಪುನರಿಕ್ತಂ ಅಂತ ಹೇಳಿದ್ರು. ಅಂದ್ರೆ ಈ ಜಗತ್ತನ್ನೋದು ಉತ್ಪತ್ತಿ ಆಗಿದೆಯಲ್ಲ, ಈ ಜಗತ್ತು ಉತ್ಪತ್ತಿ ಆಗಿರೋ ಜಗತ್ತಿಗೆ ಬ್ರಹ್ಮವು ಕಾರಣ ಅಂತ ಮೊದಲನೇ ಶ್ಲೋಕದಲ್ಲಿ ತಿಳಿಸಿದ್ರು. ಬಟ್ ಯಾವ ತರ ಕಾರಣ ಅನ್ನೋದು ಪ್ರಶ್ನೆ ಬರುತ್ತೆ. ಬ್ರಹ್ಮವು ತಾನು ಪೂರ್ತಿಯಾಗಿ ಪ್ರಪಂಚ ಆಗಿದೆಯಾ ಅಥವಾ ತನ್ನ ಒಂದು ಏಕದೇಶವಾಗಿ ಪ್ರಪಂಚ ಆಗಿದೆಯಾ ಅಂತ ಪ್ರಶ್ನೆ ಮಾಡಿ, ಅದು ಪೂರ್ತಿಯಾಗಿ ಪ್ರಪಂಚ ಆಯಿತು ಅಂತ ಹೇಳಿದ್ರೆ ಆ ಬ್ರಹ್ಮದಲ್ಲಿ ಎಲ್ಲವೂ ಜಗತ್ತಾಗೇ ಇರುತ್ತೆ. ಅವಾಗ ಜಗತ್ ಅಲ್ಲದೇ ಇರೋ ಒಂದು ಅಂಶ ಇರ್ಬೇಕಲ್ಲ, ಮುಕ್ತಿಯನ್ನು ಹೊಂದೋರಿಗೆ ಆ ಅಂಶ ಯಾವುದು ಇಲ್ಲದೆ ಹೋಗ್ಬಿಡುತ್ತೆ. ಅವಾಗ ಸರಿ ಏಕದೇಶದಿಂದ ಅದು ಜಗತ್ತಾಗಿದೆ ಅಂತ ಕೇಳಿದ್ರೆ ಬ್ರಹ್ಮದಲ್ಲಿ ಏಕದೇಶ ಪೂರ್ತಿ ಅಂತೆಲ್ಲ ಹೇಳಕ್ಕೆ ನಮಗೆ ಬರೋದೇ ಇಲ್ಲ. ಈ ಭಾಗ ಆ ಭಾಗ ಅಂತ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಬ್ರಹ್ಮದಲ್ಲಿ ಭಾಗಗಳು ಯಾವುದೂ ಇಲ್ವೇ ಇಲ್ಲ. ಹೀಗಿರುವಾಗ ನಮ್ಗೆ ಯಾವ ತರ ಇದನ್ನ ವ್ಯವಸ್ಥೆ ಮಾಡ್ಬೋದು ಅಂತ ಕೇಳಿದಾಗ ಅದಕ್ಕೆ ಇವರು ಏನ್ ಹೇಳಿದ್ರು ಅಂದ್ರೆ, ಉತ್ತರ ಏನ್ ಕೊಟ್ರು ಅಂದ್ರೆ, ಅಂಶವೇ ಇಲ್ಲದೆ ಇರೋ ಬ್ರಹ್ಮದಲ್ಲಿ ಅಂಶ ಅನ್ನೋದನ್ನ ಒಂದು ಕಲ್ಪನೆ ಮಾಡಿ, ಬ್ರಹ್ಮವು ಒಂದು ಅಂಶದಿಂದ ಬಂದಿದೆ, ಬಾಕಿ 3 ಅಂಶ ಭದ್ರವಾಗಿ ಇದುವಾಗಿದೆ, ಶುದ್ಧವಾಗಿದೆ, ಒಂದಂಶ ಮಾತ್ರ ಜಗತ್ತಾಗಿದೆ, ಇನ್ನು 3 ಅಂಶ ಭದ್ರವಾಗಿದೆ ಅಂತ. ಅದಕ್ಕೆ ಪ್ರಮಾಣ ಅಲ್ಲ ಯಾವುದು ಅಂತ ಹೇಳಿದ್ರೆ, ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಂ ಅಮೃತಂ ದಿವಿ ಅಂತ ನಾವು ಪುರುಷ ಸೂಕ್ತದಲ್ಲಿ ಕೇಳ್ತೀವಲ್ಲ, ಈ ವಾಕ್ಯ ಎಲ್ಲ ಇದೆ ಅದಕ್ಕೆ. ಹಾಗಾಗಿ ಒಂದು ಭಾಗ ಪಾದ ಅಂತ ಹೇಳಿದ್ರೆ ಒಂದು ಕಾಲು ಭಾಗ, ಮಿಕ್ಕಿದ ಮೂರು ಭಾಗ ಶುದ್ಧವಾಗಿ ಅದು ಈ ಪ್ರಪಂಚದ ಒಂದು ಸ್ಪರ್ಶವೇ ಇಲ್ಲದೆ ಇದೆ ಅಂತ. ಅದು ಕೂಡ ಯಾತಕ್ಕೆ ಹೇಳಿದ್ರು ಅಂದ್ರೆ, ಯಾರಿಗಾದ್ರೂ ಈ ತರ ಪ್ರಶ್ನೆ ಬರ್ತಾ ಇದೆಯಲ್ಲ, ಬ್ರಹ್ಮವು ಪೂರ್ತಿ ಅದೇ ಆಯ್ತು ಪ್ರಪಂಚ ಆಗಿದೆಯಾ ಅಥವಾ ಭಾಗ ಆಗಿದೆಯಾ ಅಂತ, ಸರಿಯಪ್ಪ ನಿನಗೆ ಅನ್ಕೊಂಡಿರೋ ತರ ಭಾಗ ಅಂತ ನಾವೊಂದು ಒಪ್ಪೋಣ, ಮೊದಲು ಒಪ್ಬಿಟ್ಟು ಈ ತರ ಒಂದು ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ಆದ್ರೆ ವಾಸ್ತವವಾಗಿ ಬ್ರಹ್ಮದಲ್ಲಿ ಯಾವುದೇ ಒಂದು ವಿಕಾರ ಆಗದೇನೆ ಈ ಪ್ರಪಂಚ ಅನ್ನೋದು ತೋರ್ಕೊಳ್ತಾ ಇದೆ ಅನ್ನೋದನ್ನ ಮುಂದೆ ಹೇಳ್ಬೇಕು ಅದನ್ನ. ಹಾಗಾಗಿ ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಹಗ್ಗ ಅನ್ನೋದು ಪೂರ್ತಿ ಹಾವಾಗಿ ನಮ್ಗೆ ಕಾಣಿಸುತ್ತೆ. ಹಾವು ಅಲ್ಲದೆ ಇರೋ ಹಗ್ಗ ಅಂತ ಯಾವ್ದು ಇಲ್ವೇ ಇಲ್ಲ. ಒಬ್ಬನಿಗೆ ಹಾವು ಕಾಣಿಸ್ತಾ ಇದೆ ಹಗ್ಗದಲ್ಲಿ ಅಂತ ಹೇಳಿದ್ರೆ, ನನಗೆ ಒಂದು ಚೂರು ಮಾತ್ರ ಹಾವು ಕಾಣಿಸ್ತಾ ಇದೆ, ಬಾಕಿ ಅದು ಹಗ್ಗವೇ ಕಾಣಿಸ್ತಾ ಇದೆ ಅಂತ ಯಾರು ಹೇಳೋದಿಲ್ಲ, ಸಾಮಾನ್ಯವಾಗಿ ಆತರ ಇರೋದಿಲ್ಲ. ಹಾಗಾಗಿ ಈ ತರ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಹೇಳಿದ್ದಾರೆ. ಎಷ್ಟೇ ಏಕಾಂಶಾತ್ ಇತ್ತಂ ಅಶೇಷಂ. ಅಶೇಷಂ ಅಂದ್ರೆ ಪೂರ್ತಿ ಜಗತ್ತು ಕೂಡ ಈ ಒಂದು ಬ್ರಹ್ಮದ ಒಂದು ಅಂಶದಿಂದ ಉಂಟಾಗಿದೆ. ಪ್ರಾದುರ್ಭೂತಂ ಏನ ಪಿನದ್ಧಂ ಪುನರಿಕ್ತಂ ಅಂತ. ಪಿನದ್ಧಂ ಅಂತ ಹೇಳಿದ್ರೆ, ಆ ಯಾವ ಬ್ರಹ್ಮವು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದೆಯೋ ಅದೇ ಬ್ರಹ್ಮವೇ ಪ್ರಪಂಚವನ್ನ ಕಾಪಾಡುತ್ತೆ, ಪಾಲನೆ ಮಾಡೋದು ಅಂತ. ಈ ಪಾಲನೆ ಮಾಡೋದು ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಅದಕ್ಕೆ ಇವರಿಗೆ ತೋರಿಸ್ಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಒಂದು ವ್ಯವಸ್ಥಿತವಾಗಿ ಎಲ್ಲ ನಡಿಬೇಕು ಅಂತ ಒಂದು ಆರ್ಡರ್, ಒಂದು ರೂಲ್ ಮಾಡಿದ್ದಾರೆ. ಅದು ರೂಲ್ ಏನು ಅಂತ ಕೇಳಿದ್ರೆ, ಅದು ವೇದದಲ್ಲಿರೋದು, ಆಮೇಲೆ ಸ್ಮೃತಿಗಳಲ್ಲಿ ಇರೋದು. ಹೇಗೆ ಇದು ಅಂತ ಕೇಳಿದ್ರೆ, ಯದ್ವಾ ತದ್ವಾ ಏನೇನೋ ಆಗೋದು ಅಂತ ಅಲ್ಲ ಪ್ರಪಂಚ ಅನ್ನೋದು. ಅದಕ್ಕೆ ಧರ್ಮ ಅಂತ ಒಂದಿದೆ. ಹಾಗಾಗಿ ಅದರಲ್ಲಿ ವರ್ಣಾಶ್ರಮ ಧರ್ಮ ಅಂತಾನೂ ಒಂದಿದೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಡ್ಯೂಟೀಸ್ ಇದೆ, ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಯಾವ್ದಾವ್ದನ್ನ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಯಾವ್ದನ್ನ ಮಾಡಬಾರದು ಅನ್ನೋದೆಲ್ಲ ಕೂಡ ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆ ಇಟ್ಕೊಂಡು ಪ್ರಪಂಚ ಅನ್ನೋದು ನಡೀತಾ ಇದೆ ಅನ್ನೋದನ್ನ ಹೇಳಿದ್ರು. ಯಾಕಂದ್ರೆ ಈ ವ್ಯವಸ್ಥೆ ಎಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ರೆ, ಅದು ಈ ಬ್ರಹ್ಮವೇ ಮಾಡಿದ್ದು. ಅಂದ್ರೆ ಈ ಪ್ರಪಂಚಕ್ಕೆಲ್ಲ ಪಾಲನೆ ಮಾಡೋ ಬ್ರಹ್ಮ ಇದೆಯಲ್ಲ, ಅದೇ ಮಾಡಿದ್ದು. ಹೇಗೆ ಮಾಡಿದೆ ಅಂತ ಕೇಳಿದ್ರೆ, ಈ ಸ್ಮೃತಿಗಳ ಮುಖಾಂತರ ಅದು ಮಾಡಿಸಿದೆ ಅಂತ. ಹಾಗಾದ್ರೆ ನಾವು ಹೋದ ಕ್ಲಾಸಲ್ಲಿ ಒಂದು ಶ್ಲೋಕ ಜ್ಞಾಪಕ ಮಾಡ್ಕೊಂಡ್ವಿ. ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ಹಿ ರಕ್ಷಿತು ಇಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ ಅಂತ. ಹಾಗಾದ್ರೆ ಯಾವ ತರ ಇವನು ಕಾಪಾಡ್ತಾನೆ ಪರಮಾತ್ಮ ಅಂತ ಕೇಳಿದ್ರೆ, ಆಯಾ ವ್ಯವಸ್ಥೆ ಆಗೋ ತರ ಅವನು ಏನ್ ಮಾಡಿದ್ದಾನೆ, ಈ ಋಷಿಗಳಿಗೆ ಪ್ರೇರಣೆ ಮಾಡಿದ್ದಾನೆ. ನೀವು ಈ ಇದೆಲ್ಲ ಇದ್ದ ಒಂದು ವ್ಯವಸ್ಥೆ ಎಲ್ಲ ನೀವು ಮಾಡಿಸಿ ಅಂತ. ಆ ವ್ಯವಸ್ಥೆಯನ್ನು ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಆ ಋಷಿಗಳಿಗೆ ಹೇಳಿರೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದೀವಿ. ಇದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ವೇದದಲ್ಲಿ ಇದ್ದೇ ಇದೆ, ವೇದವೂ ಕೂಡ ಬ್ರಹ್ಮದಿಂದನೇ ಬಂದಿರೋದು. ಹೀಗೆ ಒಂದು ವ್ಯವಸ್ಥೆಯನ್ನ ಮಾಡಿ ಇಟ್ಟಿದ್ದಾನೆ, ಅದ್ರ ಮುಖಾಂತರ ಈ ಪ್ರಪಂಚವನ್ನ ಕಾಪಾಡುತ್ತೆ ಅಂತ ಹೇಳಿದ್ರು. 3ನೇ ಸಾಲಲ್ಲಿ ಏನ ವ್ಯಾಪ್ತಂ ಏನ ವಿಬುದ್ಧಂ ಸುಖ ದುಃಖೈಹಿ ಅಂತ. ಹಾಗಾಗಿ ಏನ ವ್ಯಾಪ್ತಂ ಅಂತ ಕೇಳಿದಾಗ, ಯಾವ ಒಂದು ಬ್ರಹ್ಮಸ್ವರೂಪವು ಇಡೀ ಪ್ರಪಂಚವನ್ನು ವ್ಯಾಪಿಸಿ ಈ ಪ್ರಪಂಚಕ್ಕೆ ಒಂದು ಬೆಳಕನ್ನು ಕೊಡ್ತಾ ಇದೆ. ಯಾಕಂದ್ರೆ ಪ್ರಪಂಚ ಅನ್ನೋದಕ್ಕೆ ಬೆಳಕು ಎಲ್ಲಿಂದ ಸಿಗಬೇಕು ಅಂತ ಕೇಳಿದ್ರೆ, ಸೂರ್ಯ ಚಂದ್ರ ಅದೆಲ್ಲ ಇದೆಯಾ ಅಂತ ನಾವು ಹೇಳ್ಬೋದು. ಆದ್ರೆ ಅಷ್ಟು ಮಾತ್ರ ಇಲ್ಲ, ಆ ಸೂರ್ಯ ಚಂದ್ರನಿಗೆ ಬೆಳಕು ಕೊಡೋದು ಕೂಡ ಈ ಬ್ರಹ್ಮವೇ. ಹಾಗಾಗಿ ಬ್ರಹ್ಮವು ಎಲ್ಲದಕ್ಕೂ ಕೂಡ ಒಂದು ಫಿಸಿಕಲ್ ಲೈಟ್ ಅಂತ ಇದೆಯಲ್ಲ, ಅದನ್ನು ಕೊಟ್ಟು, ಜೊತೆಗೆ ಆ ವಸ್ತುಗಳಿಗೆ ಒಂದೊಂದು ವಸ್ತು ಕೂಡ ನಮಗೆ ಜ್ಞಾನಕ್ಕೆ ನಮಗೆ ಅದು ವಿಷಯವಾಗಬೇಕಾದ್ರೆ ಅದರಲ್ಲೆಲ್ಲ ಒಂದು ಚಿತ್ ಅಂತ ಒಂದು ಅಂಶ ಇರಬೇಕು. ಆ ಚಿದಂಶವನ್ನು ಕೂಡ ಬ್ರಹ್ಮವೇ ಎಲ್ಲದಕ್ಕೂ ಕೊಟ್ಟಿದೆ ಅನ್ನೋದನ್ನ ಹೇಳ್ತಾ ಬಂದ್ರು. ಅವಾಗ ಈ ವ್ಯಾಪ್ತಂ ಅಂತ ಇದೆಯಲ್ಲ, ಆ ಭಾಗದಿಂದ ನಾವು ಸ್ವಲ್ಪ ಈ ವ್ಯಾಖ್ಯಾನವನ್ನ ನಾವು ನೋಡ್ಬೇಕು. ಏನ ಚ ಅಧಿಷ್ಠಾನಭೂತೇನ ಸರ್ವಂ ಜಗತ್ ಆಕಾಶೇನ ಇವ ವ್ಯಾಪ್ತಂ ಅಂತರ್ಬಹಿಃ ಪೂರ್ಣಂ ಇತ್ಯರ್ಥಃ. ಹಾಗಾಗಿ
ಈ ಬ್ರಹ್ಮದಿಂದಲೇ ಈ ಇಡೀ ಪ್ರಪಂಚವು ವ್ಯಾಪ್ತವಾಗಿದೆ. ಹೇಗೆ ನಾವು ಒಂದು ಹಾಸಿಗೆ ಅಂತ ಹಾಕಿದ ಮೇಲೆ ಅದಕ್ಕೆ ಅದ್ರ ಮೇಲೆ ಒಂದು ಹೊದಿಕೆ ಅಥವಾ ಏನಾದರೂ ಒಂದು ಬೆಡ್ಶೀಟ್ ಅಂತ ಹಾಕಿ ಪೂರ್ತಿ ಕವರ್ ಮಾಡ್ತೀವಿ. ಆ ತರ ಈ ಪ್ರಪಂಚವನ್ನ ಪೂರ್ತಿ ಈ ಬ್ರಹ್ಮವು ಎಲ್ಲವನ್ನೂ ಕೂಡ ವ್ಯಾಪಿಸ್ಕೊಂಡಿದೆ. ಅದು ಹೊದಿಕೆ ತರ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆ. ಹಾಗಾಗಿ ಹೊದಿಕೆ ಅಂತ ಕೇಳಿದ್ರೆ ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಒಂದು ಹಾಸಿಗೆ ಅಂತ ಹೇಳುವಾಗ ಅದ್ರ ಮೇಲೆ ನಾವು ಏನು ಆರಿಸ್ತೀವೋ ಅದ್ರ ಒಳಗಡೆ ಎಲ್ಲ ಇರೋದಿಲ್ಲ. ಅದು ಆ ಬಟ್ಟೆ ತೆಗೆದ್ರೆ ಹಾಸಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಈ ಬ್ರಹ್ಮವು ನಮ್ಮನ್ನ ಈ ಪ್ರಪಂಚವನ್ನ ಹೇಗೆ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರೆ ಒಳಗೆ ಹೊರಗೆ ಎಲ್ಲವನ್ನೂ ಕೂಡ ವ್ಯಾಪಿಸ್ಕೊಂಡಿದೆ. ಹಾಗಾಗಿ ಅದಕ್ಕೆ ನಾವು ಈ ಬಿಲ್ಡಿಂಗ್ ಎಕ್ಸಾಂಪಲ್ ತಗೊಂಡ್ವಿ, ಒಂದು ರೂಮ್ ಎಕ್ಸಾಂಪಲ್ ತಗೊಂಡ್ವಿ. ಆ ರೂಮ್ ಒಂದು ಮನೆ ಹೊರಗಡೆ ಜಾಗ ಇದೆ, ಮನೆ ಒಳಗೂ ಜಾಗ ಇದೆ. ಹಾಗಾದ್ರೆ ಈ ಮನೆ ಒಂದು ಗೋಡೆ ಅಂತ 4 ಇದೆಯಲ್ಲ, ಆ ಗೋಡೆಗಳು ಇಟ್ಕೊಂಡು ತಾನೆ ನಾವು ಹೊರಗೆ ಒಳಗಡೆ ಅಂತ ಹೇಳ್ತೀವಿ. ಹಾಗಾದ್ರೆ ಗೋಡೆ ಇರೋ ಕಡೆ ಸ್ಪೇಸ್ ಇದೆಯಾ ಅಂತ ಕೇಳಿದ್ರೆ ಅಲ್ಲೂ ಸ್ಪೇಸ್ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಸ್ಪೇಸ್ ಇರೋದ್ರಿಂದಲೇ ಗೋಡೆ ಬಂದಿದೆ ಆ ಜಾಗದಲ್ಲಿ. ಹಾಗಾದ್ರೆ ಆ ಗೋಡೆ ಒಳಗಡೆ ಕೂಡ ಖಂಡಿತ ಸ್ಪೇಸ್ ಎಲ್ಲ ಇದೆ. ಯದ್ಯಪಿ ಇಟ್ಟಿಗೆ ಸಿಮೆಂಟು ಇದು ಕಾಂಕ್ರೀಟ್ ಎಲ್ಲ ಹಾಕಿದ್ರು ಕೂಡ ಅಲ್ಲೆಲ್ಲ ಕೂಡ ಸ್ಪೇಸ್ ಇದೆ ಅಂತ ನಮಗೆ ಖಂಡಿತ ನಾವು ಊಹಿಸ್ಕೋಬಹುದು. ಸತ್ಯವೂ ಅದೇನೆ. ಹಾಗಾಗಿ ಈ ತರ ಒಂದು ವ್ಯಾಪಿಸ್ಕೊಂಡಿದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಾರಾಯಣ ಸೂಕ್ತದ ಒಂದು ವಾಕ್ಯವನ್ನು ಹೇಳಿದ್ರು. ಈ ವಾಕ್ಯಕ್ಕೆ ಇವರೇ ಅರ್ಥವನ್ನು ಹೇಳ್ತಾ ಇದ್ದಾರೆ ನೋಡಿ. ಸರ್ವವ್ಯಾಪಕತ್ವೇ ಹೇತು ನಾರಾಯಣ ಇತಿ ನರಾತ್ ಪುರುಷಾತ್ ಉತ್ಪನ್ನಾನಿ ಸರ್ವಾಣಿ ಜಗಂತಿ ನಾರಾಣಿ ತೇಷಾಂ ಅಯನಂ ಅಧಿಷ್ಠಾನಮಿತ್ಯರ್ಥಃ. ನಾರಾಯಣ ಅಂತ ಒಂದು ಶಬ್ದಕ್ಕೆ ಒಂದು ಅರ್ಥ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಈ ಸಂಸ್ಕೃತದಲ್ಲಿ ಶಬ್ದಗಳಿಗೆ 2 ರೀತಿಯಾಗಿ ಸಾಮಾನ್ಯವಾಗಿ ಅರ್ಥ ಇರುತ್ತೆ. ಒಂದು ರೀತಿಯಾದ ಅರ್ಥ ಏನು ಅಂತ ಹೇಳಿದ್ರೆ ಆ ಶಬ್ದದಿಂದನೇ ಬರೋ ಒಂದು ವ್ಯುತ್ಪತ್ತಿ ಅಂತ ಹೇಳ್ತಾರೆ. ಎಟಿಮಾಲಜಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ವ್ಯುತ್ಪತ್ತಿ. ಆ ವ್ಯುತ್ಪತ್ತಿ ಮುಖಾಂತರ ನಾವೊಂದು ಅರ್ಥವನ್ನು ಹೇಳ್ತೀವಿ. ಇನ್ನೊಂದು ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕೆ ರೂಢಿಯಲ್ಲಿ ಒಂದು ಅರ್ಥ ಇರುತ್ತೆ. ರೂಢಿ ಅಂದ್ರೆ ಒಂದು ಪಾಪ್ಯುಲರ್ ಮೀನಿಂಗ್ ಒಂದಿರುತ್ತೆ ಅದು. ಹಾಗಾಗಿ ಆ ಒಂದು ಮೀನಿಂಗು 2 ಮೀನಿಂಗ್ ಇರುತ್ತೆ. ಸೊ ಇಲ್ಲಿ ನಾರಾಯಣ ಅಂತ ಒಂದು ಈ ಮಂತ್ರದಲ್ಲಿ ಬಂದಿದೆಯಲ್ಲ, ಈ ನಾರಾಯಣ ಅನ್ನೋದಕ್ಕೆ ಸಾಮಾನ್ಯವಾಗಿ ಪಾಪ್ಯುಲರ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಲಕ್ಷ್ಮೀಪತಿ ನಾರಾಯಣ, ವೈಕುಂಠವಾಸಿ ನಾರಾಯಣ, ಶಂಖಚಕ್ರ ಗದಾಧಾರಿ ನಾರಾಯಣ ಅಂತ ಅರ್ಥ ಮಾಡ್ತೀವಿ. ಆದ್ರೆ ಇವರು ಏನ್ ಮಾಡಿದ್ದಾರೆ, ಇವರು ಒಂದು ವ್ಯುತ್ಪತ್ತಿನೂ ಕೊಡ್ತಾ ಇದ್ದಾರೆ. ಯಾವುದೋ ಈ ನಾರಾಯಣ ಶಬ್ದಕ್ಕೆ ಹೇಗೆ ಆ ವರ್ಡ್ ಹೇಗೆ ಡಿರೈವ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶ್ಲೋಕ ಎಲ್ಲ ಇದೆ. ಅದು ಇಲ್ಲಿ ನಾರಾಯಣ ಇತಿ ನರಾತ್ ಪುರುಷಾತ್ ಉತ್ಪನ್ನಾನಿ ಸರ್ವಾಣಿ ಜಗಂತಿ ನಾರಾಣಿ. ನೋಡಿ, ನಾರಾಯಣ ಅನ್ನೋ ಕಡೆ ನರ ಅಂತ ಒಂದು, ನರ ಅಂದ್ರೆ ಯಾವುದು ಪುರುಷ ಅಂತ, ಯಾವುದು ಪರಮಪುರುಷ ಪರಮಾತ್ಮ. ಅದರಿಂದ ಈ ಇಡೀ ಪ್ರಪಂಚವೂ ಕೂಡ ಬಂದಿದೆ ಅಂತ. ಹಾಗಾದ್ರೆ ಆ ಇಡೀ ಮ್ಯೂಟ್ ಆಗಿಲ್ಲ ಹೆಂಗಿರುತ್ತೆ. ಅದೇ ನಾನು ಹೇಳಿದ್ದೀನಿ, ಅದೇ ಗೊತ್ತಾಯ್ತು. ನಾನೇ ಮ್ಯೂಟ್ ಮಾಡೋಣ ಅನ್ಕೊಂಡೆ ಅದಕ್ಕೆ. ಪರವಾಗಿಲ್ಲ, ಅವ್ರಿಗೆ ಯಾರು ಪೇಸಬೇಕಾದ್ರೆ ಅವ್ರ மட்டும் ಮ್ಯೂಟ್ பண்ணி நான் போடுறேன். இல்லை இங்கே சாட்டில் பாரு யாரே இருக்காது. இதை ப்ளேஸ் பண்ணி நம்பர் பர்சன்ஸ் ப்ளேஸ் பண்ணேன். அதில் தெரிவிப்பேன். அவரெல்லாம் ಮ್ಯೂಟ್ பண்ணி ಸರಿ. ಈಗ ಈ ಏನ ವ್ಯಾಪ್ತಮನ್ನ ಹೇಳೋ ಕಡೆ ನಾರಾಯಣ ಅನ್ನೋ ಶಬ್ದಕ್ಕೆ ಅವರು ಈ ಎಟಿಮಾಲಜಿ ಅಂದ್ರೆ ವ್ಯುತ್ಪತ್ತಿ, ಶಬ್ದ ವ್ಯುತ್ಪತ್ತಿ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳುವಾಗ ನರ ಅನ್ನೋದ್ರಿಂದ ನಾರ ಅಂತ ಬಂದಿದೆ ಅಂತ. ನರ ಅಂದ್ರೆ ಯಾರು ಅಂತ ಹೇಳಿದ್ರೆ ಪರಮಪುರುಷಕ್ಕೆ ಪರಮಪುರುಷ ಅಂತ ಯಾವುದು ಪರಬ್ರಹ್ಮ ಅಂತ ಇರ್ತೀವಲ್ಲ, ಅದಕ್ಕೆ ನರ ಅಂತ ಹೇಳಿದ್ರು. ಅದರಿಂದ ಬಂದಿರೋದು ಯಾವುದು ಪಂಚಭೂತಗಳು ಇಂಥದ್ದೆಲ್ಲ ಬಂದು ಪ್ರಪಂಚವಾಗಿದೆ ಅದು. ಹಾಗಾದ್ರೆ ಬ್ರಹ್ಮದಿಂದ ಯಾವ್ಯಾವ್ದು ಬಂದಿದೆಯೋ ಅದಕ್ಕೆಲ್ಲ ನಾರ ಅಂತ ಹೆಸರು. ಹಾಗಾಗಿ ನಾರಾಯಣ ಅಂತ ಹೇಳಿದ್ರೆ ಈ ನಾರ ಅಂತ ಯಾವ್ಯಾವ್ದು ಪ್ರಪಂಚದಿಂದ ಬಂದಿದೆಯೋ ಅದಕ್ಕೆಲ್ಲ ಅಯನ ಅಂತ ಹೇಳಿದ್ರೆ ಅದಕ್ಕೆಲ್ಲ ಒಂದು ಅಧಿಷ್ಠಾನ. ಅಧಿಷ್ಠಾನ ಅಂತ ಹೇಳಿದ್ರೆ ಏನು, ಅದಕ್ಕೆಲ್ಲ ಬೇಸಿಸ್, ಅದಕ್ಕೆಲ್ಲ ಒಂದು ತಳಹದಿ ಅಥವಾ ಅವುಗಳೆಲ್ಲ ಇರೋದಕ್ಕೆ ಒಂದು ಜಾಗ. ಹಾಗಾಗಿ ಅಂತ ಒಂದು ವಸ್ತುವೇ ನಾರಾಯಣ ಅಂತ ಹೇಳಿದ್ರು. ಹಾಗಾದ್ರೆ ಇಡೀ ಪ್ರಪಂಚದಲ್ಲಿ ಏನೇನು ಹೊರಗಡೆ ಬಂದಿದೆಯೋ, ಪ್ರಪಂಚ ಆಗಕ್ಕೆ ಮುಂಚೆ ಏನೇನು ಬಂದಿದೆಯೋ ಅವುಗಳೆಲ್ಲ ಪ್ರಪಂಚಾಕಾರವಾಗಿ ಆಗಿ ಎಲ್ಲಿ ನಿಂತಿದೆಯೋ ಅದಕ್ಕೆ ನಾರಾಯಣ ಅಂತ ಹೆಸರು ಅಂತ ವ್ಯುತ್ಪತ್ತಿಗೆ ಹೇಳಿದ್ರು. ಹಾಗಾಗಿ ಇಂಥ ಒಂದು ಜಗತ್ತಿಗೆ ಈ ನಾರಾಯಣನೇ ಅಧಿಷ್ಠಾನ, ಅಂದ್ರೆ ಈ ಬ್ರಹ್ಮವೇ ಅಧಿಷ್ಠಾನ ಅಂತ ಹೇಳಿದಾಯ್ತು. ಈಗ
ನಾನು ಬ್ರಹ್ಮಣೋ ಜಗತ್ಕಾರಣತ್ವಂ ನ ಯುಜ್ಯತೆ ವೈಷಮ್ಯ ನೈರ್ಘೃಣ್ಯ ಪ್ರಸಂಗಾತ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮವು ಜಗತ್ತಿಗೆಲ್ಲ ಕಾರಣ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಒಬ್ರು ಒಂದೊಂದ್ ತರ ಇದ್ದಾರೆ, ಒಬ್ಬೊಬ್ರು ಒಂದೊಂದ್ ತರ, ಒಬ್ರು ಶ್ರೀಮಂತರಾಗಿದ್ದಾರೆ, ಚೆನ್ನಾಗಿ ಅನುಕೂಲವಾಗಿದ್ದಾರೆ, ಕೆಲವರು ತುಂಬಾ ಕಷ್ಟದಲ್ಲಿದ್ದಾರೆ. ಆಮೇಲೆ ಪ್ರಾಣಿ ಪಕ್ಷಿಗಳೆಲ್ಲ ಪಾಪ ಅವುಗಳಿಗೆಲ್ಲ ಏನೋ ಅವುಗಳು ಒಂದು ದುಃಖ ಜಾಸ್ತಿ ಅನುಭವಿಸುತ್ತೆ. ಮನುಷ್ಯರು ಸ್ವಲ್ಪ ಪರವಾಗಿಲ್ಲ, ಆದ್ರೆ ದೇವಾದಿಗಳೆಲ್ಲ ಸುಖವಾಗೇ ಇರ್ತಾರೆ. ಹೀಗೆ ತಾರತಮ್ಯ ಇದೆಯಲ್ಲ ಜಗತ್ತಲ್ಲಿ, ಒಬ್ಬೊಬ್ರು ಒಂದೊಂದು ತರ ಇದ್ದಾರಲ್ಲ, ಇಂಥ ಒಂದು ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ರೆ ಅವನಿಗೆ ಪಾರ್ಶಿಯಾಲಿಟಿ ಅಂತ ನಾವು ಹೇಳ್ಬೇಕಾಗುತ್ತೆ ಅಂತ ಒಂದು ಆಪತ್ತಿ ಬರುತ್ತೆ. ಅವಾಗ ಪ್ರಪಂಚಕ್ಕೆ ಬ್ರಹ್ಮವು ಕಾರಣ ಅಂತ ಹೇಗೆ ಹೇಳೋಣ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಮಾಡ್ತಾ ಇರೋದು. ನಾನು ಬ್ರಹ್ಮಣೋ ಜಗತ್ಕಾರಣತ್ವಂ ನ ಯುಜ್ಯತೆ ವೈಷಮ್ಯ ನೈರ್ಘಣ್ಯ ಪ್ರಸಂಗಾತ್. ಇವರೇ ಹೇಳ್ತಾ ಇದ್ದಾರೆ ಮುಂದಕ್ಕೆ. ಕಾಂಶ್ಚಿತ್ ಸುಖಿನಃ ದೇವಾದೀನ್ ಕಾಂಶ್ಚಿತ್ ದುಃಖಿನಃ ತಿರ್ಯಗಾದೀನ್ ಕಾಂಶ್ಚಿತ್ ಉಭಯವತಃ ಮನುಷ್ಯಾಶ್ಚ ಸೃಜನ್ ಈಶ್ವರ ವಿಷಮಃ ಸ್ಯಾತ್. ವಿಷಮ ಅಂತ ಹೇಳಿದ್ರೆ ನೋಡಿ, ಕನ್ನಡದಲ್ಲಿ ಸಮ ಅಂತ ಒಂದು ಶಬ್ದ ಇದೆ, ವಿಷಮ ಅಂತ ಸಂಸ್ಕೃತ ಶಬ್ದ ಇದೆ. ವಿಷಮ ಅಂತ ಕನ್ನಡದಲ್ಲಿ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಸೊ ಸಮ ಅಂತ ಹೇಳಿದ್ರೆ ಈಕ್ವಲ್ ಆಗಿರೋದು, ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ವಿಷಮ ಅಂತ ಹೇಳಿದ್ರೆ ಆ ಈಕ್ವಿಲಿಬ್ರಿಯಂ ಕೆಟ್ಟೋದ್ರೆ ಏನಿರುತ್ತೋ ಯದ್ವಾತ್ ಆಗುತ್ತೋ ಅದಕ್ಕೆ ವಿಷಮ ಅಂತ. ಸೊ ಇಲ್ಲಿ ಎಲ್ಲರನ್ನೂ ಸಮವಾಗಿ ಸೃಷ್ಟಿ ಮಾಡ್ತಾ ಇಲ್ಲ ಪರಮಾತ್ಮ, ಒಬ್ಬೊಬ್ಬರನ್ನ ಒಂದೊಂದ್ ತರ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನಿಗೆ ವಿಷಮ ಅಂತ ಒಂದು ವೈಷಮ್ಯ ಅಂತ ಒಂದು ದೋಷ ಅವನಲ್ಲಿ ಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ದೋಷ ಇದೆ ನೈರ್ಘಣ್ಯ ಅಂತ. ಅದೇನು ಅಂತ ಹೇಳಿದ್ರೆ ತಥಾ ಪ್ರಳಯ ಕಾಲೇ ಅವಿಶೇಷೇಣ ಸರ್ವಾನ್ ಜೀವಾನ್ ಉಪಸಂಹರನ್ ನಿರ್ಘೃಣಶ್ಚ ಸ್ಯಾದ್ ಇತಿ ಆಶಂಕ್ಯ. ಇವಾಗ ಪ್ರಳಯ ಕಾಲ ಬಂದಾಗ ಎಲ್ಲರನ್ನೂ ಮುಲಾಜಿ ನೋಡಿದ್ರೆ ಎಲ್ಲರನ್ನೂ ಅವನು ಒಳಗಡೆ ಹೇಳ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಎಲ್ಲರಿಗೂ ಒಂದು ದುಃಖ ಅಂತ ಉಂಟಾಗುತ್ತೆ. ದುಃಖ ಅಂತ ಹೇಳ್ತಾರೆ, ಅದ್ರ ನಮಗೆ ಶ್ರುತಿಯಿಂದನೇ ನಮಗೆ ಪ್ರಮಾಣ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಹಾಗಾದ್ರೆ ಪ್ರಳಯ ಅನ್ನೋ ಕಡೆ ಎಲ್ಲರನ್ನೂ ಕೂಡ ಅವನು ಒಳಗಡೆ ಸೇರಿಸ್ಕೊಂಡ್ಬಿಡ್ತಾನೆ. ಅವಾಗ ಅದು ಕೂಡ ಒಂದು ಕಷ್ಟ ತಾನೆ ಅದು. ಹಾಗಾಗಿ ಅವನಿಗೆ ನೈರ್ಘೃಣ್ಯ ಅಂತ ಒಂದು ದೋಷ ಅವನ ಮೇಲೆ ಬರುತ್ತೆ. ವೈಷಮ್ಯ ಅನ್ನೋ ದೋಷ, ಹಿ ಇಸ್ ನಾಟ್ ಈಕ್ವಲ್ ವಿತ್ ಎವ್ರಿವನ್ ಅಂತ. ಕ್ರಿಯೇಷನ್ ಅಲ್ಲಿ ಒಂದೊಂದ್ ತರ ಇದೆ ಅಂತ, ಅದು ವೈಷಮ್ಯ ದೋಷ. ನೈರ್ಘಣ್ಯ ದೋಷ ಏನು ಅಂತ ಹೇಳಿದ್ರೆ ಎಲ್ಲರನ್ನೂ ಒಳ್ಳೇದ್ ಮಾಡಿರ್ಲಿ ಕೆಟ್ಟದ್ ಮಾಡಿರ್ಲಿ ಅವ್ರು ಎಲ್ಲವನ್ನೂ ಕೂಡ ಅವ್ನು ಒಳಗಡೆ ಸ್ವಾಹ ಅಂತ ಹೇಳ್ಕೊಂಡ್ಬಿಡ್ತಾ ಇದ್ದಾನಲ್ಲ, ಇದು ಕೂಡ ಒಂದು ದೋಷ ತಾನೆ ಅವನ ಮೇಲೆ ಅಂತ ಒಂದು ಆಶಂಕೆ ಬಂದಾಗ, ಅದಕ್ಕೆ ನಮ್ಮ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಮಾಡಿದ್ದಾರೆ ಅದಕ್ಕೆ. ಇಲ್ಲ, ಆ ದೋಷ ಪರಮಾತ್ಮನಿಗೆ ತಟ್ಟಲ್ಲ, ಅವನು ಏನೇನ್ ಸೃಷ್ಟಿ ಮಾಡಿದ್ರು ಕೂಡ ಅದು ಆ ಜೀವರುಗಳು ಮಾಡಿರೋ ಕರ್ಮಕ್ಕೆ ಅನುಸಾರವಾಗಿ ಮಾಡ್ತಾನೆ. ಹಾಗಾಗಿ ಅವನ ಮೇಲೆ ದೋಷ ತಟ್ಟಲ್ಲ ಅಂತ ಅವರಿಗೆ ಸಮಾಧಾನ ಮಾಡ್ತಾರೆ, ಹೇಳ್ತಾರೆ. ಅದಕ್ಕೆ ಈ ಶ್ರುತಿ ಸೂತ್ರ ಬಂದಿರೋದು. ಅದಕ್ಕೆ ಹೇಳ್ತಾರೆ, ತತ್ ಪ್ರಾಣಿ ಅನುಷ್ಠಿತ ಕರ್ಮ ಅಪೇಕ್ಷೆಯ ಏವ ಈಶ್ವರಸ್ಯ ಸೃಷ್ಟ್ಯಾದೌ ಪ್ರವೃತ್ತೇಃ ನ ವೈಷಮ್ಯಾದಿ ಆಪತ್ತಿಃ ಇತಿ ಅಭಿಪ್ರೇತ್ಯಾಹ ಅಂತ. ಸೊ ಹಾಗಾಗಿ ಏನು ವಿಬುದ್ಧಂ ಅಂತ. ಸೊ ಹೀಗಾಗಿ ಈ ಪರಮಾತ್ಮನ ಮೇಲೆ ಆ ಒಂದು ದೋಷ ಬರೋದೇ ಇಲ್ಲ. ಅವನು ಆಯಾ ಜೀವರು ಮಾಡಿರೋ ಕರ್ಮಕ್ಕೆ ಅನುಸಾರವಾಗಿ ಅವನು ಸೃಷ್ಟಿ ಮಾಡ್ತಾನೆ, ಅದಕ್ಕೆ ತಕ್ಕನಾಗಿ ಫಲ ಕೊಡ್ತಾ ಇದ್ದೇನೆ ಹೊರತು ಅವನ ಮೇಲೆ ಏನು ಪಾರ್ಶಿಯಾಲಿಟಿ ನಾವು ಹೇಳಕ್ ಆಗೋದಿಲ್ಲ, ಈ ದೋಷ ಅವನಿಗೆ ಬರೋದಿಲ್ಲ ಅಂತ ಹೇಳಿ ಪ್ರಪಂಚಕ್ಕೆ ಬ್ರಹ್ಮವು ಕಾರಣವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಆಕ್ಷೇಪ ಮಾಡಂಗಿಲ್ಲ ಅನ್ನೋದನ್ನ ಸೆಟಲ್ ಮಾಡಿ ತೋರಿಸಿದ್ದಾರೆ. ಇವಾಗ ಇನ್ನೊಂದು ಮುಂದಕ್ಕೆ ಏನ ವ್ಯಾಪ್ತಂ ಏನ ವಿಬುದ್ಧಂ ಅಂತ ಇದೆಯಲ್ಲ, ಆ ಪಿನ್ನಧಂ ಅಂತ ಹೇಳಿದ್ರೆ ವಿಬುದ್ಧಂ ಅಂತ ಇದೆ. ಆ ವಿಬುದ್ಧಂ ಅನ್ನೋದಕ್ಕೆ ಇವಾಗ ಹೇಳ್ತಾ ಇದ್ದಾರೆ, ಸುಖ ದುಃಖೈಹಿ ಸುಖಂ ಪುತ್ರದಾರಾದಿ ಲಾಭಾದಿಜನ್ಯ ಸತ್ವ ಪರಿಣಾಮ ರೂಪ ಅನುಕೂಲ ಚಿತ್ತವೃತ್ತಿ. ನೋಡಿದ್ರೆ ಇಲ್ಲಿ ಇಂಥ ಗ್ರಂಥಗಳು ಓದೋದ್ರಿಂದ ನಮಗೆ ಎಷ್ಟೋ ವಿಷಯಗಳೆಲ್ಲ ತಿಳ್ಕೊಳ್ಬಹುದು ನಾವು. ಅಂದ್ರೆ ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ, ಟರ್ಮ್ಸ್ ಎಲ್ಲ ಇರುತ್ತೆ, ಆಮೇಲೆ ಕಾನ್ಸೆಪ್ಟ್ಸ್ ಎಷ್ಟೋ ಇರುತ್ತೆ. ಆ ಕಾನ್ಸೆಪ್ಟ್ಸ್ ಬಗ್ಗೆ ಎಲ್ಲ ನಮಗೆ ಇಂಥವ್ರಿಗೆ ತೋರಿಸ್ತಾರೆ. ನಾವು ಸುಖಂ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ನಮ್ಗೆ ಆನಂದವಾಗಿದೆ, ಸುಖವಾಗಿದ್ದೀವಿ ಅಂತ ಅಷ್ಟೇ ಹೇಳ್ಬಿಡ್ತೀವಿ. ಆದ್ರೆ ಶಾಸ್ತ್ರಕಾರರು ಏನ್ ಮಾಡ್ತಾರೆ ಅಂದ್ರೆ ಆ ಸುಖಂ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಕೊಡ್ತಾರೆ. ಹೀಗಿದ್ರೆ ಇದು ಸುಖ ಅಂತ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಡೆಫಿನಿಷನ್ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಜನಗಳಿಗೆಲ್ಲ ಒಂದು ಸುಖ ದುಃಖ ಅಂತ ಇದೆಯಲ್ಲ, ಅದೇನು ಅಂತ ಹೇಳಿದ್ರೆ, ಸುಖ ಅಂತ ಹೇಳಿದ್ರೆ ಪುತ್ರ ದಾರಾದಿ ಲಾಭಾದಿ ಜನ್ಯ ಸತ್ವ ಪರಿಣಾಮ ರೂಪ ಅನುಕೂಲ ಚಿತ್ತವೃತ್ತಿ. ಸುಖ ಅನ್ನೋದು ಆಕ್ಚುಲಿ ಒಂದು ಮನಸ್ಸಲ್ಲಿ ಆಗೋ ಒಂದು ಚಿತ್ತವೃತ್ತಿ, ಮನಸ್ಸಲ್ಲಿ ಆಗೋ ಒಂದು ವೃತ್ತಿ. ಆ ವೃತ್ತಿ ಕೂಡ ಹೇಗ್ ಬರುತ್ತೆ ಅಂತ ಕೇಳಿದ್ರೆ, ಒಂದು ಅವನಿಗೆ ಬೇಕಾದವರು ಸಿಕ್ಕಿದಾಗ, ಬೇಕಾದ ಮನುಷ್ಯರಾಗ್ಲಿ ಬೇಕಾದ ವಸ್ತುಗಳಾಗ್ಲಿ ಅವನಿಗೆ ಸಿಕ್ಕಿದಾಗ, ಅವನಿಗೆ ಭೋಗ್ಯ ವಸ್ತುಗಳು ಸಿಕ್ಕಿದಾಗ ಅವನಿಗೆ ಆನಂದ ಉಂಟಾಗುತ್ತೆ. ಈ ಆನಂದ ಅನ್ನೋದು ಕೂಡ ಅವನಿಗೆ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಬೇಕಾದ ಸಿಕ್ಬೇಕು ಅಂತ ಒಂದು ಇದೆಯಲ್ಲ, ಆ ಸಿಕ್ಕೋದು ಕೂಡ ಅವನಿಗೆ ಕರ್ಮ ಇದ್ದರೆ ಸಿಗುತ್ತೆ. ಅದು ಆ ಸಮಯಕ್ಕೆ ಅವನಿಗೆ ಸಿಕ್ಕೋದು ಅಂತ ಹೇಳಿದ್ರೆ ಆ ಕರ್ಮ ಇದ್ದರೆ ಸಿಗುತ್ತೆ, ಅವನಿಗೆ ಪುಣ್ಯ ಕರ್ಮ ಇರಬೇಕು. ಅದ್ರ ಜೊತೆಗೆ ಆ ವಸ್ತುವನ್ನ ಅವನು ಆನಂದವಾಗಿ ಅದನ್ನ ಭೋಗಿಸ್ಬೇಕು ಅಂತ ಹೇಳಿದಾಗ ಆ ಅಂತಃಕರಣದಲ್ಲಿ ಒಂದು ಸಾತ್ವಿಕ ವೃತ್ತಿ ಒಂದು ಬರಬೇಕು. ಹಾಗಾಗಿ ನೋಡಿ, ಬೇಕಾದ ಭಕ್ಷ್ಯ ಭೋಗ್ತಿರಲಿಲ್ಲ ಇದೆ ಮುಂದೆ, ಆದ್ರೆ ಅವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅದನ್ನ ಭೋಗ್ಯ ಇಲ್ವೇ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಇಷ್ಟವಾದ ಜನಗಳೆಲ್ಲ ಬಂದಿದ್ದಾರೆ ಮನೆಗೆ,
ಆದರೆ ಅವನ ಪಾಡಿಗೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿದ ಸಂತೋಷ ಅವನಿಗೆ ಬರೋದಿಲ್ಲ. ಹಾಗಾದ್ರೆ ನಮಗೆ ಸಾತ್ವಿಕ ವೃತ್ತಿ ಹೊಂದಿರಬೇಕು ಅಂತಃಕರಣದಲ್ಲಿ, ಅವನಿಗೆ ಪುಣ್ಯನೂ ಇರಬೇಕು. ಅಂತ ಸಮಯದಲ್ಲಿ ಅವನಿಗೆ ವಸ್ತುಗಳು ಸಿಕ್ಕಿದ್ರೆ ಆವಾಗ ಅವನಿಗೆ ಸುಖ ಅನ್ನೋದು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು. ಸುಖ ಅನ್ನೋದಕ್ಕೆ ಆಮೇಲೆ ದುಃಖಂ ರೋಗಾದಿಜನ್ಯ ರಜೋವಿಕಾರ ರೂಪ ಪ್ರತಿಕೂಲ ಚಿತ್ತವೃತ್ತಿ. ಅನುಕೂಲ ಚಿತ್ತವೃತ್ತಿ ಅನ್ನೋದು ಸುಖ, ಪ್ರತಿಕೂಲ ಚಿತ್ತವೃತ್ತಿ ಅನ್ನೋದು ದುಃಖ. ಹಾಗಾದ್ರೆ ಏನಾಯ್ತು ಅಂದ್ರೆ ಸುಖ ದುಃಖ ಎರಡು ಕೂಡ ಹೊರಗಡೆ ಎಲ್ಲೂ ಇಲ್ವೇ ಇಲ್ಲ, ಇವನ ಅಂತಃಕರಣದಲ್ಲಿ ಉತ್ಪತ್ತಿ ಆಗ್ಬೇಕದು. ಆದ್ರೇನೆ ಇವನಿಗೆ ಸುಖ ಅಂತ ಅನ್ಸುತ್ತೆ ಅಥವಾ ದುಃಖ ಅಂತ ಅನ್ಸುತ್ತೆ. ಹಾಗಾಗಿ ನೋಡಿ, ಇವಾಗ ಈ ಸುಖ ದುಃಖ ಅಂತ ನೋಡಿದ್ಮೇಲೆ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ಇರಲಿ, ಮನುಷ್ಯರು ಸೇರಿಸ್ಕೊಂಡ್ರೆ ಯಾವುದೇ ಪ್ರಾಣಿ ಇರಲಿ, ಅವುಗಳಿಗೆ ಒಂದು ದುಃಖ ಅಥವಾ ಸುಖ ಬರೋದಕ್ಕಾಗಿಯೇ ಅವುಗಳೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಅವುಗಳು ಮಾಡಿರೋ ಹಿಂದಿನ ಕರ್ಮದ ಪ್ರಕಾರ ಅವುಗಳಿಗೆ ಸುಖವೋ ದುಃಖವೋ ಬರಬೇಕು. ಇವಾಗ ನಾವು ನೋಡಿದ್ರೆ ಕೆಲವು ಸತಿ ನೋಡಿದ್ರೆ ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ಕೂಡ ಇರುತ್ತೆ, ನಮ್ ಕಣ್ಣಿಗೆ ಸಿಗೋದು. ಕಣ್ಣಿಗೆ ಸಿಗದೇ ಇರೋದು ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಎಷ್ಟೋ ಹೇಳ್ತಾರೆ, ಆರ್ಗ್ಯಾನಿಸಮ್ಸ್ ಅಂತ ಇದೆ ಅಂತ ಹೇಳ್ತಾರೆ. ಅವುಗಳಿಗೆಲ್ಲ ಕೂಡ ಸುಖವೋ ದುಃಖವೋ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ಆ ಸುಖವೋ ದುಃಖವೋ ಇರಬೇಕಾದ್ರೆ ಅವುಗಳಿಗೂ ಕೂಡ ಒಂದು ಅಂತಃಕರಣ, ಮನಸ್ಸಂತ ಒಂದು ಇದೆ ಅಂತ ನಾವು ಕಲ್ಪನೆ ಮಾಡಬೇಕಾಗಿದೆ. ಯಾಕಂದ್ರೆ ಮನಸ್ಸು ಅನ್ನೋದು ಇದ್ರೇನೆ ಸುಖ ದುಃಖ ಅನ್ನೋದು ಬರಕ್ ಸಾಧ್ಯವಾಗುತ್ತೆ, ಇವ್ರು ಹೇಳೋ ರೀತಿಯಲ್ಲಿ ನೋಡಿದಾಗ. ಹಾಗಾದ್ರೆ ಎಲ್ಲದಕ್ಕೂ ಕೂಡ ಒಂದು ಶರೀರ ಇರುತ್ತೆ, ಶರೀರ ಇದೆ ಖಂಡಿತ. ಆ ಶರೀರದೊಳಗೆ ಒಂದು ಅಂತಃಕರಣ, ಮನಸ್ಸಂತ ಒಂದಿದೆ. ಅದಕ್ಕೆ ಏನಾದ್ರೂ ಅನುಕೂಲ ಆದ್ರೆ ಅದಕ್ಕೆ ಸಂತೋಷ ಪಡುತ್ತೆ, ಅದಕ್ಕೆ ಅನುಕೂಲ ಆಗದೆ ಹೋದ್ರೆ, ಪ್ರತಿಕೂಲ ಆದ್ರೆ ದುಃಖ ಪಡುತ್ತೆ ಅಂತೆಲ್ಲ ನಾವು ನೋಡ್ತೀವಿ. ಹೀಗಾಗಿ ಅಂತಃಕರಣ ಅನ್ನೋದು ಬೇಕೇ ಬೇಕಿದಕ್ಕೆ ಅಂತ ಹೇಳಿದ್ರು. ಹಾಗಾದ್ರೆ ದುಃಖ ಅಂದ್ರೆ ಏನು ಅಂತ ಹೇಳಿದ್ರೆ ರೋಗಾದಿಜನ್ಯ, ರೋಗ ರುಜಿನಗಳು ಇಂಥದೆಲ್ಲ ಬಂದಾಗ ಅದರಿಂದ ಒಂದು ಕಷ್ಟ ಒಂದು ಬರ್ತಲ್ಲ ಮನಸ್ಸಿಗೆ, ಅದಕ್ಕೆ ದುಃಖ ಅಂತ ಹೇಳಿದ್ರು. ಅದು ರಜೋವಿಕಾರ ರೂಪ. ಸುಖ ಅನ್ನೋದು ಸತ್ವವಿಕಾರ ರೂಪ, ಇದನ್ನೋದು ರಜೋವಿಕಾರ ರೂಪ ದುಃಖ ಅನ್ನೋದು. ಅದಕ್ಕೇನೆ ಗೀತೆಯಲ್ಲಿ ಕೂಡ ಸತ್ವಾತ್ ಸಂಜಾಯತೆ ಜ್ಞಾನಂ ಸುಖಂ ಸುಖಂತ. ಇದು ಜ್ಞಾನಂ ಅನ್ನೋದು ಸುಖದಲ್ಲೂ ಅವನ್ನ ತೊಡಗಿಸುತ್ತೆ ಅಂತ. ಹಾಗಾಗಿ ಸುಖವು ಜ್ಞಾನ ಎರಡರಲ್ಲೂ ಕೂಡ ಸತ್ವ ಅನ್ನೋದು ಕಾರಣವಾಗುತ್ತೆ, ಎರಡಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಪ್ರತಿಕೂಲ ಚಿತ್ತವೃತ್ತಿ ತದುಭಯ ವಿಶಿಷ್ಟಂ ಸಕಲಂ ಜಗತ್ ಏನ ಸ್ವಪ್ರಕಾಶ ಚಿದ್ರೂಪೇಣ ಪರಮಾತ್ಮನ ವಿಬುದ್ಧಂ ಪ್ರಕಾಶಿತಂ ಇತ್ಯರ್ಥಃ. ಹಾಗಾಗಿ ಏನು ವಿಬುದ್ಧಂ ಅಂತ ಇದೆಯಲ್ಲ ಶ್ಲೋಕದಲ್ಲಿ, ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಒಂದು ಪ್ರಾಣಿಗಳಿಗೆಲ್ಲ, ಪ್ರಾಣಿ ಪಕ್ಷಿಗೆ ಅಂತ ಎಲ್ಲವೂ ಜೀವನಗಳಿಗೂ ಕೂಡ ಬರೋ ಸುಖ ದುಃಖ ಎಲ್ಲವನ್ನೂ ಕೂಡ ಪ್ರಕಾಶ ಮಾಡಿದ್ರು ಚೈತನ್ಯ. ಈ ಚೈತನ್ಯ ಸ್ವರೂಪವಾಗಿ ಎಲ್ಲವನ್ನೂ ಕೂಡ ಅವನು ಪ್ರಕಾಶ ಪಡಿಸ್ತಾ ಇದ್ದಾನೆ ಅಂತ. ನೋಡಿ ಇವಾಗ ಏನಾಯ್ತು ಅಂತ ಹೇಳಿದ್ರೆ, ನೋಡಿ ನಮ್ಮ ಅಂತಃಕರಣದಲ್ಲಿ ಯಾವುದೇ ವೃತ್ತಿ ಬರಲಿ, ಸುಖಾಕಾರ ವೃತ್ತಿಯೋ ದುಃಖಾಕಾರ ವೃತ್ತಿಯೋ ಅಥವಾ ಇನ್ನೂ ಬೇಕಾದಷ್ಟು ವೃತ್ತಿಗಳಿದೆ. ಅಂದ್ರೆ ಸಂಶಯ ಬಂತು ಅಂತ ಇಟ್ಕೊಳ್ಳಿ ಒಂದು ವಿಷಯದಲ್ಲಿ, ಅದು ಕೂಡ ನಮ್ಗೆ ಅಂತಃಕರಣದಲ್ಲಿ ಗೊತ್ತಾಗುತ್ತೆ. ಅದೇ ತರ ಒಂದು ವಿಷಯವನ್ನು ತಿಳ್ಕೊಂಡೆಪ್ಪ ನಾನು ಅಂತ ಒಂದು ಬುದ್ಧಿ ಬರುತ್ತೆ. ಅಯ್ಯೋ ಅವ್ರು ಏನೋ ಹೇಳ್ತಾ ಇದ್ರೆ ನನಗೆ ತಿಳ್ಕೊಳ್ತಾ ಇಲ್ಲ, ನನಗೆ ಏನೋ ತಿಳುವಳಿಕೆಗೆ ಬರ್ತಾ ಇಲ್ಲ ಅಂತ ಹೇಳ್ತೀವಿ, ಅದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಯ್ತು ಅಂದ್ರೆ ಅಂತಃಕರಣದಲ್ಲಿ ಆಗೋ ಎಲ್ಲಾ ವೃತ್ತಿಗಳಿಗೂ ಕೂಡ ಅದನ್ನ ತೋರಿಸ್ಕೊಡೋ ಒಂದು ಪ್ರಕಾಶ ಒಂದು ಬೇಕು ನಮಗೆ. ಆ ಪ್ರಕಾಶವೇ ಆತ್ಮಸ್ವರೂಪ. ಅದನ್ನೇ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದ್ದು, ಅದನ್ನೇ ಇಲ್ಲಿ ಏನ ಪಿನದ್ಧಂ ಏನ ವಿಬುದ್ಧಂ ಅಂತ ಹೇಳಿರೋದಿಲ್ಲಿ. ಹಾಗಾಗಿ ಯಾವ ಒಂದು ಆತ್ಮ ಚೈತನ್ಯ ಬ್ರಹ್ಮ ಚೈತನ್ಯ ಅಂತ ಒಳಗಡೆ ಇದೆಯೋ ಆ ಚೈತನ್ಯದಿಂದಲೇ ಅಂತಃಕರಣದಲ್ಲಿ ಬಂದು ಹೋಗುವ ಎಲ್ಲಾ ವೃತ್ತಿಗಳನ್ನು ಕೂಡ ನಮಗೆ ತಿಳ್ಕೊಳಕ್ ಆಗ್ತಾ ಇದೆ. ಹಾಗಾಗಿ ಯಾಕಂದ್ರೆ ಅಂತಃಕರಣದಲ್ಲಿ ಇರೋ ವೃತ್ತಿ ಸ್ವಪ್ರಕಾಶ ಅಲ್ಲ, ಅದು ಜಡ. ಅದು ಹಾಗಾದ್ರೆ ಆ ಜಡವಾಗಿರೋ ಒಂದು ಸುಖಾಕಾರ ವೃತ್ತಿಯೋ ಅಥವಾ ದುಃಖಾಕಾರ ವೃತ್ತಿಯೋ ಒಂದು ಬಂದ್ರೆ ಅದನ್ನ ಪ್ರಕಾಶ ಮಾಡಿ ನಮಗೆ ತಕ್ಕಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇತರೆಯವರಿಗೆ ಗೊತ್ತಾಗುತ್ತೆ, ಹೊರಗಡೆ ಇರೋರಿಗೆ ಗೊತ್ತಾಗಲ್ಲ, ಆದ್ರೆ ನಮಗ್ ಫಸ್ಟ್ ಗೊತ್ತಾಗ್ಬಿಡುತ್ತೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಬಾಕಿಯವರು ತಿಳ್ಕೋಬಹುದು, ಇವನು ಆನಂದವಾಗಿದ್ದಾನಪ್ಪ, ಇವನು ದುಃಖವಾಗಿದ್ದಾನೆ ಅಂತ ಅದು ನೋಡ್ಕೋಬಹುದು, ತಿಳ್ಕೋಬಹುದು. ಆದ್ರೆ ಮೊಟ್ಟ ಮೊದಲು ತಿಳ್ಕೊಳ್ಳೋದು ಯಾರಿಗೆ ಅಂತ ನಮಗೆ ತಿಳುವಳಿಕೆ ಬರುತ್ತೆ. ಸರಿ, ಈ ಕಡೆ ಬನ್ನಿ ಸರ್. ಹಾಗಾಗಿ ಆ ತಿಳುವಳಿಕೆ ನಮಗೆ ಬರುತ್ತೆ ಅಂತ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಈ ಆತ್ಮಸ್ವರೂಪದ ಒಂದು ಪ್ರಕಾಶದಿಂದಲೇ ಬರುತ್ತೆ. ಅದು ನೋಡಿ, ಆ ಪ್ರಕಾಶ ಖಂಡಿತ ನಮ್ಗೆ ಇವಾಗ ಗೊತ್ತಾಗುತ್ತೆ. ಅಂತಃಕರಣದಲ್ಲಿ ಎರಡನೇ ಶ್ಲೋಕ, ಈ ಅಂತಃಕರಣದಲ್ಲಿ ಬರೋ ಒಂದು ಚಿತ್ತವೃತ್ತಿಗಳೆಲ್ಲ ಇದೆಯಲ್ಲ, ಅದನ್ನ ಪ್ರಕಾಶ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಆ ಪ್ರಕಾಶ ಖಂಡಿತ ಇದರಿಂದ ಗೊತ್ತಾಗುತ್ತೆ. ಇಟ್ ಇಸ್ ನಾಟ್ ಫಿಸಿಕಲ್ ಲೈಟ್, ಅದು ಖಂಡಿತ ಫಿಸಿಕಲ್ ಲೈಟ್ ಅಲ್ಲ. ನಮಗೆ ಒಂದು ರೂಮ್ ಅಲ್ಲಿ ಕತ್ತಲೆ ಹೋಗ್ಬೇಕು ಅಂದ್ರೆ ನಮಗೆ ಲೈಟ್ ಬೇಕಾಗಿದೆ, ಫಿಸಿಕಲ್ ಲೈಟ್ ಬೇಕಾಗುತ್ತೆ. ಆದ್ರೆ ಈ ಅಂತಃಕರಣದಲ್ಲಿ ಬರುತ್ತಲ್ಲ ಒಂದು ವೃತ್ತಿ, ಅದನ್ನ ತಿಳ್ಕೊಳ್ಳೋಕೆ ನಮ್ಗೆ ಬೇಕಾಗಿರೋದು ಫಿಸಿಕಲ್ ಲೈಟ್ ಅಲ್ಲ, ಅದು ಸ್ಪಿರಿಚುವಲ್ ಲೈಟ್ ಅಂತ. ಅದಕ್ಕೆ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ, ಅದಕ್ಕೆ ಚೈತನ್ಯಂ ಅಂತ ಹೇಳ್ತೀವಿ. ಆ ಚೈತನ್ಯ ಸ್ವರೂಪವಾಗಿ ಬ್ರಹ್ಮವೇ ನಮ್ಮ ಒಳಗಡೆ ಇರೋದು, ನಾವೇ ಒಳಗಡೆ ಇರೋದು. ಇವಾಗ ನಮ್ಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನಮ್ಗೆ ಅಂತಃಕರಣದಲ್ಲಿ ಒಂದು ವೃತ್ತಿ ಬಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ನಾವು ಹಾಗೆ ಹೇಳ್ತೀವಿ, ನಾವು ನನ್ಗೆ ಗೊತ್ತಾಯ್ತು ಅಂತ ನಾವೇ ಹೇಳ್ತೀವಿ. ಹಾಗಾದ್ರೆ ನಾನು ಯಾರು ಅಂತ ನಾವು ಇವಾಗ ಪ್ರಶ್ನೆ ಮಾಡಿ ನೋಡ್ಕೊಂಡ್ರೆ, ಅಂತಃಕರಣದಲ್ಲಿ ಬಂದಿರೋ ಸುಖ ನಾನ, ದುಃಖ ನಾನ, ಅಥವಾ ಅವುಗಳನ್ನ ಪ್ರಕಾಶ ಮಾಡೋದು ನಾನಾ ಅಂತ ಇವಾಗ ಒಂದು ಪ್ರಶ್ನೆ ಬರುತ್ತೆ. ಅವಾಗ ವೇದಾಂತ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಸುಖ ದುಃಖ ಅಲ್ಲ ನನಗೆ ಬರುತ್ತೆ ಅಂತ ನೀನು ತಿಳ್ಕೊಬೇಡ, ಅವುಗಳನ್ನೆಲ್ಲ ಪ್ರಕಾಶ ಮಾಡುವ, ಅವುಗಳಿಂದ ಬೇರೆಯಾಗಿರುವ ಒಂದು ಸ್ವರೂಪ ನೀನು ಅಂತ ಹೇಳ್ಕೊಡುತ್ತೆ. ಅವಾಗ ಆ ಒಂದು ಇದು ಟೀಚಿಂಗ್ ಅಲ್ಲೇನೆ ಉಪನಿಷತ್ತು ಏನ್ ಮಾಡುತ್ತೆ, ನಮಗೆ
ನೀನು ಈ ಅನಾತ್ಮವಾಗಿರೋ ಈ ಸುಖ ದುಃಖಾದಿಗಳು ಅಥವಾ ಅವುಗಳೆಲ್ಲ ಯಾರಿಗೆ ಬರ್ತಾ ಇದೆಯೋ ಆ ಬುದ್ಧಿ ಅಥವಾ ಮನಸ್ಸು ಅವುಗಳಲ್ವೇ ಇಲ್ಲ, ನೀನು ಅವುಗಳಿಂದ ದಾಟಿರೋ ಅವುಗಳಿಂದ ಬೇರೆಯಾಗಿರುವ ಚೈತನ್ಯ ಸ್ವರೂಪ ನೀನು ಅಂತ ತೋರಿಸ್ಕೊಡುತ್ತೆ. ಸೊ ಈ ಒಂದು ವಿವೇಕವನ್ನ, ಆತ್ಮಾನಾತ್ಮ ವಿವೇಕವನ್ನ ಹೇಗೆ 13ನೇ ಅಧ್ಯಾಯದಲ್ಲಿ ತೋರಿಸ್ಕೊಟ್ರೋ ಅದೇ ತರ ನಮಗೆ ಜ್ಞಾಪಕ ಮಾಡ್ಕೋಬಹುದು. ಅಲ್ಲಿ ಕೂಡ ಏನ್ ಮಾಡಿದ್ರು ಅಂದ್ರೆ ಇಚ್ಛಾದ್ವೇಷ ಸುಖಂ ದುಃಖಂ ಸಂಗಾತ ಚೇತನಾಧೃತಿ ಅಂತ ಕ್ಷೇತ್ರಂ ಅಂತ ಏನೇನು ಹೇಳಿದಾರೋ ಅದರಲ್ಲೆಲ್ಲ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ಅದನ್ನ ಏನಪ್ಪಿ ವಿಬುದ್ಧಂ ಅಂತ ಹೇಳಿದ್ರು. ಹೀಗೆ ಯಾವ್ದ್ರಿಂದ ನಮಗೆ ಇದೆಲ್ಲ ತಿಳುವಳಿಕೆ ಬರುತ್ತೋ ಆ ಒಂದು ಚೈತನ್ಯ ಸ್ವರೂಪ ಈ ಹರಿ ಸ್ವರೂಪವೇ ಅದೇ ವಿಷ್ಣು ಅಂತ ಹೇಳೋದು ಅಂತ ಹೇಳಿದ್ರು. ಇವಾಗ ತಸ್ಯ ಅದಕ್ಕೆ ಶ್ಲೋಕ, ಅದಕ್ಕೆ ಶ್ರುತಿ ಸ್ಮೃತಿ ಎಲ್ಲ ಬೇಕಾದಷ್ಟು ಇದೆ, ಅದೆಲ್ಲ ಹೇಳ್ತಾ ಇದ್ದಾರೆ ಇವರು. ತಥಾಚ ಶ್ರುತಿ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಇತಿ. ಹಾಗಾಗಿ ಅದಕ್ಕೆ ಇವರೇ ಅರ್ಥನ ಕೊಟ್ಬಿಡ್ತಾರೆ. ಅದು ತುಂಬಾ ಅನುಕೂಲ. ಇವರು ಒಂದು ವ್ಯಾಖ್ಯಾನದಲ್ಲಿ ಅವ್ರು ಯಾವ್ದೋ ಒಂದು ಕೊಟೇಶನ್ ಕೊಟ್ರೆ ಅದಕ್ಕೆ ನಾವು ಅರ್ಥ ಇಲ್ಲೆಲ್ಲ ಹುಡುಕ್ಬೇಕಾಗಿಲ್ಲ, ಅವರೇ ನಮಗೆ ತಿಳಿಯಾದ ಭಾಷೆಯಲ್ಲಿ ಅರ್ಥ ಕೊಟ್ಬಿಡ್ತಾರೆ. ತಸ್ಯ ಸೂರ್ಯಾದಿ ಅವಿಷಯಸ್ಯ ಬ್ರಹ್ಮಣಃ ಭಾಸಾ ಸ್ವರೂಪ ಚೈತನ್ಯೇನ ಇತ್ಯರ್ಥಃ. ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಈ ವಾಕ್ಯ ಕೂಡ ನಾವು ಕೇಳಿರ್ತೀವಿ, ಅಲ್ಲಲ್ಲಿ ಕೇಳಿರ್ತೀವಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿಹಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ತುಂಬಾ ಮುಖ್ಯವಾದ ಶ್ಲೋಕ ಅದು, ಮಂತ್ರ ಅದು. ಅಲ್ಲಿ ತಸ್ಯ ಭಾಸಾ ಅದರ ಒಂದು ಚೈತನ್ಯದಿಂದ, ಅದರ ಒಂದು ಪ್ರಕಾಶದಿಂದ ಈ ಇಡೀ ಜಗತ್ತು ಕೂಡ ಇದು ಪ್ರಕಾಶವಾಗಿದೆ ಅಂತ. ನೋಡಿ, ಜಗತ್ತೆಲ್ಲ ಪ್ರಕಾಶವಾಗಿದೆ ಅಂತ ಹೇಳುವಾಗ ಯಾವುದರಿಂದ ಇದು ಪ್ರಕಾಶ ಬರ್ತಾ ಇದೆ? ಯಾಕಂದ್ರೆ ಜಗತ್ತು ಅನ್ನೋದು ಜಡ, ಅದಕ್ಕೆ ಸ್ವಪ್ರಕಾಶತ್ವ ಇಲ್ಲ ಅದಕ್ಕೆ. ಹಾಗಾಗಿ ಜಗತ್ತೇನು ನಾನು ಇದೆ ಅಂತ ಕೂಗಿ ಹೇಳೋದಿಲ್ಲ, ನಾವದಿದೆ ಅಂತ ಒಪ್ಕೊಂಡ್ರೇನೆ ನಾವು ಅದನ್ನ ಜಗತ್ತಿದೆ ಅಂತ ನಮಗೆ ಒಂದು ಪ್ರತೀತಿ ಬರುತ್ತೆ. ಆ ಜಗತ್ತಿಗೆ ಒಂದು ಅಸ್ತಿತ್ವ ಸಿಗೋದೇನೆ ನಮ್ಮಿಂದಲೇ ಸಿಗುತ್ತೆ. ಅದು ನಾವಿದೆ ಅಂತ ಹೇಳಿದ್ರೇನೆ ಅದಕ್ಕೆ ಇರುವಿಕೆ ಅಂತ ಒಂದು ಸಿಗೋದು. ಹಾಗಾದ್ರೆ ಅದನ್ನ ಇದೆ ಅಂತ ಹೇಳಕ್ಕೆ ನಮ್ಮ ಒಂದು ಪ್ರಕಾಶ ಬೇಕಾಗಿದೆ ಇದಕ್ಕೆ ಅಂತ. ಸೂರ್ಯ ಚಂದ್ರ ಎಲ್ಲ ಇದೆಯಲ್ಲ ಅಂತ ಹೇಳಿದ್ರೆ ಅದು ಸಾಲದು. ಆ ಸೂರ್ಯ ಚಂದ್ರ ಅದನ್ನ ಬೆಳಗ್ತಾ ಇವೆ ಅಂತ ನೋಡಕ್ಕೆ ನೀನ್ ಬೇಕಾಗಿದೆ ಖಂಡಿತ. ನಾವು ಒಂದ್ ಕಡೆ ರೂಮಲ್ಲಿ ಮಲ್ಕೊಂಡಿದ್ದು ಸೂರ್ಯ ಚಂದ್ರ ಎಲ್ಲವನ್ನೂ ಬೆಳಗ್ತಾ ಇದ್ರೆ ಕೂಡ ಏನ್ ಪ್ರಯೋಜನ ಇಲ್ಲ. ನಾವು ಕಣ್ಣು ಬಿಟ್ಟು ನೋಡಿದ್ರೇನೆ ಅದು ನಮಗೆ ಪ್ರಕಾಶವಾಗೋದು ವಸ್ತು. ಹಾಗಾಗಿ ಇಟ್ ಇಸ್ ಆಲ್ ಸೆಂಟರ್ಡ್ ಆನ್ ದಿ ಕಾನ್ಶಿಯಸ್ ಎಂಟಿಟಿ. ಅದೇ ನಾವು ಸೆನ್ಷಿಯಂಟ್ ಎಂಟಿಟಿ ಅಂತ ಹೇಳ್ತೀವಲ್ಲ, ಅದು ನಾನು ಅಂತ ತೋರಿಸ್ಕೊಡುತ್ತೆ ಅದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ತಸ್ಯ ಸೂರ್ಯಾದಿ ಅವಿಷಯಸ್ಯ. ನೋಡಿದ್ರೆ ಇದರಲ್ಲಿ ಎಷ್ಟು ಚೆನ್ನಾಗಿ ಅವರು ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸೂರ್ಯ ಚಂದ್ರ ಇವುಗಳೆಲ್ಲ ಯಾವುದನ್ನೆಲ್ಲ ಪ್ರಕಾಶ ಮಾಡುತ್ತೆ. ಆದ್ರೆ ಈ ಸೂರ್ಯ ಚಂದ್ರಗಳಿಗೆ ಅವುಗಳಿಗೆ ಎಲ್ಲಿಂದ ಯಾವ ಬ್ರಹ್ಮದಿಂದ ಪ್ರಕಾಶ ಸಿಗ್ತಾ ಇದೆಯೋ ಆ ಬ್ರಹ್ಮವನ್ನ ಪ್ರಕಾಶ ಮಾಡಕ್ಕೆ ಸಾಮರ್ಥ್ಯ ಇಲ್ಲ ಅವುಗಳಿಗೆ. ಹಾಗಾಗಿ ನೋಡಿ, ಅದು ಒಂದು ವಿಶೇಷ ಅದು. ಹಾಗಾಗಿ ಈ ಸೂರ್ಯ ಚಂದ್ರರಿಗೆಲ್ಲ ಅವುಗಳ ಒಂದು ಸಾಮರ್ಥ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ಬ್ರಹ್ಮದಿಂದ ಬರುತ್ತೆ. ಆ ಸಾಮರ್ಥ್ಯವನ್ನು ಪಡ್ಕೊಂಡು ಸೂರ್ಯ ಚಂದ್ರಾದಿಗಳು, ಅಗ್ನಿ ಇವುಗಳೆಲ್ಲ ಪ್ರಪಂಚವನ್ನೆಲ್ಲ ಬೆಳಗುತ್ತೆ. ಆದ್ರೆ ಆ ಸೂರ್ಯ ಚಂದ್ರಗಳಿಗೆ ಬ್ರಹ್ಮವನ್ನ ಬೆಳಗುವ ಸಾಮರ್ಥ್ಯ ಇಲ್ಲ ಅಂತ. ಹಾಗಾಗಿ ನತತ್ರ ಸೂರ್ಯೋ ಭಾತಿ ಅನ್ನೋಕೆ ಅದೇ ಅರ್ಥ. ತತ್ರ ಅಂದ್ರೆ ಆ ಬ್ರಹ್ಮ ಸ್ವರೂಪದ ವಿಷಯದಲ್ಲಿ ಈ ಸೂರ್ಯ ಅನ್ನೋದು ಅದನ್ನ ಪ್ರಕಾಶಿಸಕ್ಕೆ ಆಗೋದಿಲ್ಲ ಅದಕ್ಕೆ ಅಂತ. ಹಾಗಾದ್ರೆ ಅಂತ ಒಂದು ಸ್ವರೂಪ ಇದೆ, ಅದೇ ಬ್ರಹ್ಮ ಸ್ವರೂಪ, ಅದೇ ಇಲ್ಲಿ ಹೇಳಿರೋ ವಿಷ್ಣು ಅಥವಾ ಹರಿ ಅನ್ನೋದು. ಅದನ್ನ ನಾವು ಅದರ ಒಂದು ಭಾನದಿಂದನೇ ಎಲ್ಲವೂ ಕೂಡ ಒಂದು ಪ್ರಕಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಆಮೇಲೆ ಅದು ನೋಡಿ ಅಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸ್ವರೂಪ ಚೈತನ್ಯನ ಇತ್ಯರ್ಥ. ಸ್ವರೂಪ ಚೈತನ್ಯ, ಆ ಬ್ರಹ್ಮ ಸ್ವರೂಪದ ಚೈತನ್ಯ. ಆದ್ರೆ ಯಾರ ಚೈತನ್ಯ? ನಮ್ಮ ಚೈತನ್ಯವೇ ಅದು, ನಾವೇ ಅದು ಅಂತ ನಾವು ತಿಳ್ಕೊಬಹುದು. ಅದಕ್ಕೆ ಇದರಿಂದಲೂ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಎಷ್ಟೆಷ್ಟೋ ದೂರದಲ್ಲಿರೋ ಗ್ರಹಗಳು ಅದನ್ನೆಲ್ಲ ಇವಾಗ ಕಂಡುಹಿಡಿತಾ ಇದ್ದಾರೆ. ಇರೋದು ತುಂಬಾ ದೂರ, ಎಲ್ಲೆಲ್ಲೋ ತುಂಬಾ ದೂರ ಇದೆ. ಅದರಿಂದ ನಾವು ಅವುಗಳನ್ನೆಲ್ಲ ನಾವು ಕಣ್ಣಿಂದ ನೋಡಕ್ ಆಗೋದೇ ಇಲ್ಲ. ಆದ್ರೆ ಅದನ್ನೆಲ್ಲ ತಿಳ್ಕೊಳ್ಳೋಕೆ ತುಂಬಾ ಪವರ್ಫುಲ್ ಟೆಲಿಸ್ಕೋಪ್ಸ್ ಎಲ್ಲ ತಯಾರು ಮಾಡಿದ್ದಾರೆ. ತುಂಬಾ ಪವರ್ಫುಲ್ ಟೆಲಿಸ್ಕೋಪ್ಸ್ ಎಲ್ಲ ತಯಾರು ಮಾಡಿ ಅವುಗಳ ಮುಖಾಂತರ ತುಂಬಾ ದೂರದಲ್ಲಿರೋ ಗ್ಯಾಲಕ್ಸೀಸ್ ಇವುಗಳನ್ನೆಲ್ಲ ಕಂಡುಹಿಡಿತಾರೆ. ಆದ್ರೆ ಅವುಗಳೆಲ್ಲ ಕಂಡುಹಿಡಿದ್ರು ಕೂಡ ಅದನ್ನ ನೋಡಕ್ಕೆ ಒಂದು ಮನುಷ್ಯ ತಾನೇ ಬೇಕಾಗಿದೆ. ಟೆಲಿಸ್ಕೋಪ್ ಏನೋ ಅದನ್ನ ಚೆನ್ನಾಗಿ ಇವರಿಗೆ ತೋರಿಸಬಹುದು, ಆದ್ರೆ ಆ ಟೆಲಿಸ್ಕೋಪ್ ತೋರಿಸೋದನ್ನ ಇವ್ರ ತಾನೇ ನೋಡ್ಬೇಕು. ಹಾಗಾದ್ರೆ ಒಂದು ಮನುಷ್ಯ ಬೇಕಾಗಿದೆ. ಆ ಮನುಷ್ಯ ಯಾರು ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ ಅವನು ವಾಸ್ತವವಾಗಿ. ಅವರು ಅದನ್ನ ನೋಡಿದ ಮೇಲೆ ನಮ್ಗೆ ತಿಳಿಸ್ತಾರೆ ಅವರು. ನಾವು ಅದನ್ನ ಕೇಳಿ ಅವ್ರ ಮೇಲೆ ನಮ್ಗೆ ಒಂದು ನಂಬಿಕೆ ಇರೋದ್ರಿಂದ ಹೌದು ನನಗೆ ಗೊತ್ತಾಯ್ತು ಅಂತ ಹೇಳ್ತೀವಿ. ಹಾಗಾದ್ರೆ ಅವುಗಳೆಲ್ಲ ಇಲ್ಲಿ ಇರೋದು ಅನ್ನೋದನ್ನ ಯಾರಿಂದ ಸಾಬೀತಾಗುತ್ತೆ ಅಂತ ಹೇಳಿದ್ರೆ ನನ್ನಿಂದ ಸಾಬೀತಾಗುತ್ತೆ ಅವುಗಳ ಇರುವಿಕೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಸೊ ಹೀಗಾಗಿ ಈ ಚೈತನ್ಯ ಸ್ವರೂಪ ಒಂದು ಬೇಕೇ ಬೇಕು ಎಲ್ಲವನ್ನೂ ಪ್ರಕಾಶ ಮಾಡಕ್ಕೆ. ಇವನಿರೋದೇನೋ ಒಂದು ನೋಡಿ, ಒಂದು ಸಣ್ಣ ಕಾಗೆ, ಅದು ಸಾಮಾನ್ಯ ಒಂದು ಪ್ರಾಣಿ, ಆದ್ರೆ ಅದಕ್ಕೂ ಕೂಡ ಎಷ್ಟು ದೂರ ನೋಡಕ್ ಆಗ್ತಾ ಇದೆ ಅಲ್ವಾ? ನೋಡಿ, ಇದರಲ್ಲಿ ಕತೆ ಬರ್ತಲ್ಲ, ಸಂಪಾತಿ ಕತೆ ಬರ್ತಲ್ಲ ಇದರಲ್ಲಿ ರಾಮಾಯಣದಲ್ಲಿ. ಇವ್ರಿಗೆಲ್ಲ ಯಾರಿಗೂ ಕಣ್ಣಿಂದ ಕಾಣಿಸೋದೇ ಇಲ್ಲ, ಸೀತೆಯಲ್ಲಿ ಕೂತಿರೋದು. ಆದ್ರೆ ಈ ಸಂಪಾತಿ ಇವರೆಲ್ಲ ಇದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿ ಅವ್ರದ್ದು ಕೇಳಿದ ಮೇಲೆ ಅದು ನೋಡಿ ಹೇಳುತ್ತೆ, ಅವಳಲ್ಲಿದ್ದಾಳೆ, ನೀವು ಹೋಗಿ ಅಲ್ಲಿಗೆ ಅಂತ ತೋರಿಸ್ಕೊಡುತ್ತೆ ಅದು. ಹಾಗಾದ್ರೆ ಆ ಪ್ರಾಣಿ, ಆ ಒಂದು ಹಕ್ಕಿಗೆ ಅಷ್ಟೊಂದು ದೂರ ನೋಡೋ ಒಂದು ಸಾಮರ್ಥ್ಯ ಇದೆ ಅದು. ಈ ತರ ಇಲ್ಲಿ ಈ ಪ್ರಪಂಚವನ್ನೆಲ್ಲ ಈ ಪ್ರಕಾಶದಿಂದ ಇದು ಪ್ರಕಾಶ ಪಡಿಸುತ್ತೆ ಅನ್ನೋದನ್ನ ಹೇಳಿದ್ರು. ಅಯಂ ಭಾವ
ಏಷ ಹ್ಯೇವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ ಏಷ ಏವ ಅಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಯಮಧೋ ನಿನೀಶತೆ ಅಂತ ಹೇಳ್ಬಿಟ್ಟು ಈ ಒಂದು ಕೌಶಿತಕಿ ಉಪನಿಷತ್ ಅಂತ ಒಂದಿದೆ. ಆ ಉಪನಿಷತ್ತಲ್ಲಿ ಒಂದು ಮಂತ್ರ ಇದೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಪ್ರಪಂಚವನ್ನೆಲ್ಲ ಬ್ರಹ್ಮವು ಸೃಷ್ಟಿ ಮಾಡಿ ಅದನ್ನ ಪಾಲನೆ ಮಾಡ್ತಾ ಇದೆಯಲ್ಲ, ಪಾಲನೆ ಮಾಡುವಾಗ ಅದಕ್ಕೆ ಯಾವುದೇ ಒಂದು ಪಾರ್ಶಾಲಿಟಿ ಅದೆಲ್ಲ ಇಲ್ಲ ಅಂತ ತೋರ್ಸಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನ ಇವರು ಹೇಳ್ತಾರೆ ನಮ್ಗೆ. ನೋಡಿ, ಏಭ್ಯೋ ಲೋಕೇಭ್ಯೋ ನರಕ ತಿರ್ಯಗಾದಿ ಲೋಕೇಭ್ಯ ಉನ್ನಿನೀಶತೆ ಅಂದ್ರೆ, ಈ ಒಂದು ಬ್ರಹ್ಮವು ಯಾರನ್ನ ಯಾವ ಪ್ರಾಣಿಗಳನ್ನ, ಯಾವ ಮನುಷ್ಯರನ್ನ ಅವ್ರನ್ನ ಮೇಲಕ್ಕೆ ಎತ್ತಬೇಕು ಅಂತ ಅನಿಸುತ್ತೋ ಅದಕ್ಕೆ, ಅಂತ ಒಂದು ಪ್ರಾಣಿಗಳಿಗೆ ಅವರು ಒಳಗಡೆಯಿಂದ ಚೆನ್ನಾಗಿ ಒಳ್ಳೆ ಕರ್ಮ ಮಾಡುವಂತ ಪ್ರೇರಣೆ ಕೊಡ್ತಾನೆ ಪರಮಾತ್ಮ. ಪ್ರೇರಣೆ ಕೊಡ್ತಾನೆ. ಯಾರಿಗೆ ಪರಮಾತ್ಮನಿಗೆ ಯಾರು ಅವರು ಇರೋ ಸ್ಥಿತಿಯಿಂದ ಅವ್ರು ಇನ್ನು ತುಂಬಾ ಕೆಳಕ್ಕೆ ಹೋಗ್ಬೇಕು ಅಂತ ಇದೆಯೋ ಅವ್ರಿಗೆಲ್ಲ ಇವನು ಅವ್ರಿಗೆ ಕೆಟ್ಟ ಕೆಲಸ ಮಾಡೋ ತರ ಪ್ರೇರಣೆ ಕೊಡ್ತಾನೆ ಅಂತ. ಅಲ್ಲೂ ಕೂಡ ಈ ಪ್ರೇರಣೆ ಇವನು ಕೊಡ್ತಾನೆ ಅನ್ನೋ ಕಾರಣಕ್ಕಾಗಿ ಇವನೇನು ಕೆಟ್ಟವನ ಆಗೋದಿಲ್ಲ. ಬ್ರಹ್ಮವು ಏನೋ ಅದಕ್ಕೆ ಪಾರ್ಶಾಲಿಟಿ ಬರೋದಿಲ್ಲ ಅದಕ್ಕೆ. ಯಾತಕ್ಕೆ ಅಂತ ಹೇಳಿದ್ರೆ, ಅವ್ರವ್ರಿಗೆ ಆಯಾ ಪ್ರೇರಣೆ ಬರೋದು ಕೂಡ ಅವ್ರವ್ರ ವಾಸನೆ ಮೇಲೆ ಹೋಗುತ್ತೆ. ಹಾಗಾಗಿ ಅವರೇ ಅದಕ್ಕೆ ಕಾರಣವಾಗ್ತಾರೆ. ಕೊನೆಯಲ್ಲಿ ಪರಮಾತ್ಮನ ಮೇಲೆ ಏನೂ ಕೂಡ ಒಂದು ದೋಷ ಹೇಳಕ್ ಬರೋದೇ ಇಲ್ಲ ಅನ್ನೋದನ್ನ ಈ ಒಂದು ಶ್ರುತಿ ವಾಕ್ಯ ಹೇಳುತ್ತೆ. ಈ ಶ್ರುತಿ ವಾಕ್ಯವನ್ನೆಲ್ಲ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡಿದ್ದಾರೆ. ಇದು ಕೌಶಿತಕಿ ಉಪನಿಷತ್ತು ಅನ್ನೋದ್ರಲ್ಲಿ. ಸೊ ಏಭ್ಯೋ ಲೋಕೇಭ್ಯೋ ನರಕ ತಿರ್ಯಗಾದಿ ಲೋಕೇಭ್ಯ ಉನ್ನಿನೀಶತೆ ಊರ್ಧ್ವಂ ಗಂಧರ್ವಾದಿ ಬ್ರಹ್ಮಾಂತಾನಾಂ ಪದಂ ನೇತುಂ ಇಚ್ಛತಿ. ನೋಡಿದ್ರ, ಎಲ್ಲೆಲ್ಲೋ ತುಂಬಾ ಪಾತಾಳದಲ್ಲಿ ನರಕಾದಿ ಲೋಕದಲ್ಲೆಲ್ಲ ಇರೋ ಕಷ್ಟದಲ್ಲಿ ಇರೋರ್ನ ಮೇಲಕ್ಕೆ ಎತ್ತಿ ಅವ್ರನ್ನ ತುಂಬಾ ಒಳ್ಳೆ ಕಡೆಯಲ್ಲಿ ಅವ್ರನ್ನ ಸೇರಿಸಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದ್ರೆ ಅವ್ರನ್ನೆಲ್ಲ ಒಳ್ಳೆ ಕರ್ಮಗಳು ಮಾಡಿಸೋ ತರ ಅವ್ನು ಮಾಡ್ತಾನೆ ಅಂತ. ಹಾಗಾಗಿ ಪರಮಾತ್ಮನಿಗೆ ಯಾಕಂದ್ರೆ ಕರೆಕ್ಟ್, ಬೇರೆ ಅಂತ ಆಗ್ಲಿಲ್ಲ. ವಾಸ್ತವವಾಗಿ ಬೇರೆ ಅಂತ ನಮ್ಗೆ ಭಾಸವಾಗ್ತಾ ಇದೆ. ವಾಸ್ತವವಾಗಿ ಅವನ ಒಳಗಡೆಯಿಂದಾನೇ ಈ ಪ್ರೇರಣೆ ಬರ್ತಾ ಇದೆ ಅಲ್ವಾ. ನೋಡಿ, ಇವಾಗ ನಾನು ಇಂಥದ್ದು ಮಾಡ್ಬೇಕು ಅಂತ ಒಬ್ಬನಿಗೆ ಮನಸ್ಸು ಬಂದ್ರೆ, ಇಂಥ ಒಂದು ಕೆಲಸ ನಾನು ಮಾಡ್ಬೇಕು, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನಿಗೆ ಮನಸ್ಸು ಬೇಕು, ಅವನ ತಾನೇ ಆ ಪ್ರೇರಣೆ ಬರುತ್ತೆ. ಅವಾಗ ಈ ಪ್ರೇರಣೆ ಅವನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರೇರಣೆ ಇವನಿಂದಾನೇ ಬರ್ತಾ ಇದೆ ವಾಸ್ತವವಾಗಿ. ಆದ್ರೆ ಇವನಿಗೆ ಅದನ್ನ ತಡೆ ಮಾಡಕ್ಕೆ ಇವನಿಗೆ ಇದು ಒಂದೊಂದು ಸಂದರ್ಭದಲ್ಲಿ ಅವನಿಗೆ ಶಕ್ತಿ ಇರುತ್ತೆ, ಕೆಲವು ಸತಿ ಶಕ್ತಿ ಇಲ್ಲದೆ ಹೋಗ್ಬಿಡುತ್ತೆ. ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಒಂದು ವಾಸನೆ ಮೇಲೆ ಹೋಗುತ್ತೆ. ಅದು ಅವನ ವಾಸನೆ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವನಿಗೆ ಒಂದು ಅಕಸ್ಮಾತ್ ಗೊತ್ತಿದ್ರು ಕೂಡ ಅದನ್ನ ತಡೆ ಮಾಡಕ್ ಆಗದೆ ಹೋಗ್ಬಿಡುತ್ತೆ. ಈ ಒಂದು ವಿಷಯವನ್ನ ಒಂದು ಫೇಮಸ್ ಒಂದು ಶ್ಲೋಕ ಇದೆ. ಅದರಲ್ಲಿ ದುರ್ಯೋಧನ ಬಾಯಿಂದ ಹೇಳಿಸ್ತೇನೆ. ಅದು ಅಂದ್ರೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಕರಿಷಿ ಅಥವಾ ಕರೋಮಿ ಅಂತ ಒಂದು ಶ್ಲೋಕ ಇದೆ. ಇದು ಮಹಾಭಾರತದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಏನಿವೆ, ನಮಗೆ ವಿಷಯ ಚೆನ್ನಾಗಿದೆ ಅದು. ಹಾಗಾಗಿ ಇದನ್ನ ಪಂಚದಶೀಲಿ ಕೋಟ್ ಮಾಡಿದ್ದಾರೆ ಇವರು ವಿದ್ಯಾರಣ್ಯರು. ಹಾಗಾಗಿ ಜಾನಾಮಿ ಧರ್ಮಂ, ನನಗೆ ದುರ್ಯೋಧನ ಹೇಳ್ತಾನೆ. ನೋಡಿ, ದುರ್ಯೋಧನಾದಿಗಳಿಗೆ, ಪಾಂಡವರಿಗೆ ಎಲ್ಲರಿಗೂ ಕೂಡ ಒಬ್ಬರೇ ದ್ರೋಣಾಚಾರ್ಯರೇ ಎಲ್ಲರಿಗೂ ಕೂಡ ಆಚಾರ್ಯರು. ಆದ್ರೆ ಇವ್ರಿಗೆ ಮಾತ್ರ ಈ ತರ ಪ್ರವೃತ್ತಿ, ಅವ್ರಿಗೆ ಮಾತ್ರ ಆ ತರ ಪ್ರವೃತ್ತಿ. ಹಾಗಾಗಿ ಅವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನಂತೆ, ನನಗೆ ಯಾವ್ದು ಧರ್ಮ ಅಂತ ಗೊತ್ತು, ಆದ್ರೆ ನನಗೆ ಅದರ ಪ್ರವೃತ್ತಿ ಬರ್ತಾ ಇಲ್ಲ. ಯಾವ್ದು ಅಧರ್ಮ ಅಂತಾನೂ ನನಗೆ ಹೇಳ್ಕೊಟ್ಟಿದ್ದಾರೆ, ಆದ್ರೆ ನನಗೆ ಅದರಲ್ಲಿ ಅದನ್ನ ನಿವೃತ್ತಿ, ಅದರಿಂದ ನಾನು ಬಿಡುಗಡೆ ಆಗ್ಬೇಕು ಅಥವಾ ಅದರಿಂದ ನಾನು ವಿಡ್ರಾ ಮಾಡ್ಕೋಬೇಕು ಅಂತ ನನಗೆ ಆಗ್ತಾ ಇಲ್ಲ. ನನಗೆ ಒಳಗಡೆ ಇದ್ಕೊಂಡು ಏನೋ ಒಂದು ಶಕ್ತಿ ನನ್ನ ಪ್ರೇರಣೆ ಮಾಡ್ತಾ ಇದೆ. ಅದು ಹೇಗೆ ಪ್ರೇರಣೆ ಮಾಡ್ತಾ ಇದೆಯೋ ಅದರ ನಾನು ನಡ್ಕೊಳ್ತಾ ಇದ್ದೀನಿ ಅಂತ ಐ ಆಮ್ ಫೋರ್ಸ್ ಟು ಗೋ ಇಟ್ಸ್ ವೇ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಹಾಗಾಗಿ ಈ ಉಪನಿಷತ್ ಮಂತ್ರದಲ್ಲಿ ಹೇಳಿರೋ ವಿಷಯ ಕೂಡ ಅಂಥದ್ದೇ ಅಂತ ನಾವು ತಿಳ್ಕೋಬೇಕು. ಇವಾಗ ಅಧಃ ಸ್ಥಿತಃ ತಿರ್ಯಗಾದಿ ಸ್ಥಾವರಾಂತಂ ನೇತುಮಿಚ್ಛತಿ ಇತಿ ಶ್ರುತ್ಯಾ ಹಿ ತತ್ತತ್ ಪ್ರಾಣಿ ಅನುಷ್ಠಿತ ಕರ್ಮಾಪೇಕ್ಷೆಯ ತತ್ ಫಲಪ್ರದಾತೃತ್ವಂ ಬೋಧ್ಯತೆ. ಹಾಗಾಗಿ ಯಾರನ್ನ ತುಂಬಾ ಒಳ್ಳೆ ಮೇಲ್ಗಡೆ ಸ್ಥಿತಿಯಲ್ಲಿ ಇರೋರ್ನ ನೋಡಿ, ಇದಕ್ಕೆ ನಮಗೆ ಈ ಒಂದು ಸ್ನೇಕ್ ಅಂಡ್ ಲ್ಯಾಡರ್ ಅಂತ ಒಂದು ಆಟ ಇದೆಯಲ್ಲ, ಅದು ನಾವು ಜ್ಞಾಪಕ ಇಟ್ಕೋಬಹುದು. ಸೊ ತುಂಬಾ ಮೇಲಕ್ಕೆ ಹೋಗಿರ್ತಾನೆ, ಆಟ ಎಲ್ಲ ಆಡಿ ಮೇಲಕ್ಕೆ ಹೋಗಿರ್ತಾನೆ. ಆ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಹಾವು ಕಚ್ಚಿಬಿಡುತ್ತೆ, ಕೆಳಗಡೆ ಬಂದ್ಬಿಡ್ತಾನೆ ಅವನು. ಹೀಗಾಗಿ ಆ ಮಧ್ಯದಲ್ಲಿ ಎಷ್ಟೋ ತಾರತಮ್ಯಗಳಿರುತ್ತೆ, ಎಲ್ಲಿ ಬೇಕಾದ್ರೆ ಹೋಗ್ತಾನೆ, ಅಥವಾ ಕೆಳಗಡೆ ಇರೋರು ಕೂಡ ಒಂದು ಏಣಿ ಇಟ್ಕೊಂಡು ಮೇಲ್ಗಡೆ ಹೊರಟೋಗ್ತಾರೆ. ಸೊ ಹೀಗೆಲ್ಲ ಆಗುತ್ತಲ್ಲ, ಇದು ಆಕ್ಚುಲಿ ಆ ಪರಮಪದ ಅನ್ನೋದು ನಮ್ಮ ವಾಸ್ತವ ತುಂಬಾ ಎಷ್ಟು ಚೆನ್ನಾಗಿರೋ ಆಟ ಅಂದ್ರೆ ಅದಕ್ಕೆ ಎಷ್ಟು ಮೀನಿಂಗ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ ನಡೀತಾ ಇರೋದು ಅದರಲ್ಲಿರೋ ಅಧ್ಯಾತ್ಮ ವಿಷಯ ಏನಿದೆ ಅಂತ ಹೇಳಿದ್ರೆ ಅದೇ ಅಧ್ಯಾತ್ಮ ಅರ್ಥ ಅದರಲ್ಲಿ ಅಷ್ಟೊಂದು ತುಂಬಿದೆ ಅದರಲ್ಲಿ. ಸೊ ಹೀಗೆ ಯಾರು ತುಂಬಾ ಒಳ್ಳೆ ಮೇಲ್ಗಡೆ ಸ್ಥಿತಿಲಿರೋನ್ನ
ಅದರ ಪಾತಾಳಕ್ಕೆ ಅವನಿಗೆ ತಳ್ಳಬೇಕು ಅಂತ ಪರಮಾತ್ಮನಿಗೆ ಇಷ್ಟ ಬಂದ್ರೆ ಅವ್ನಿಗೆ ಹೀಗೆ ಮಾಡ್ತಾನೆ. ಈ ಶ್ರುತಿ ಇಟ್ಕೊಂಡು, ಈ ಶ್ರುತಿ ವಾಕ್ಯವನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಸೂತ್ರ ಭಾಷೆಯಲ್ಲಿ. ಹಾಗಾದ್ರೆ ಅವನಿಗೆ ಅವನು ತಾನೇ ಮಾಡ್ತಾ ಇದ್ದಾನೆ, ಹಾಗಾದ್ರೆ ಅವನಿಗೆ ವೈಷಮ್ಯ ನೈರ್ಗಣ್ಯ ಎಲ್ಲ ಹೇಳ್ಬೇಕಾಗುತ್ತಲ್ಲ ಅಂತ ಕೇಳಿದಾಗ, ಇಲ್ಲ ಇಲ್ಲ, ಆ ಥರ ಮಾಡೋದು ಕೂಡ ಇವ್ರುಗಳ ಒಂದು ಕರ್ಮಾನುಷ್ಠಾನವಾಗಿ, ಇವರಿಗೆ ಒಂದು ಪುಣ್ಯ ಪಾಪ ಇವರೇನು ಸಂಪಾದಿಸಿದಾರು ಧರ್ಮ ಅಧರ್ಮ ಅದ್ರ ಇಟ್ಕೊಂಡೇ ಅವ್ನು ಮಾಡ್ತಾನೆ ಹೊರತು ಅವನದೇನು ಕೈವಾಡ ಅದರಲ್ಲಿ ಇರೋದೇ ಇಲ್ಲ ಅಂತ ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನಚ ಪುಣ್ಯೇ ಪಾಪೇ ಚ ಸ್ವೇಚ್ಛೆಯ ಪ್ರವರ್ತಯತೆ ಈಶ್ವರಸ್ಯ ಪುನಶ್ಚ ವೈಷಮ್ಯಾದಿ ಆಪತ್ತಿ ರೀತಿ ವಾಚ್ಯಂ. ಹಾಗಾಗಿ ಪುಣ್ಯ ಪಾಪ ಅವುಗಳಿಂದನೇ ಅವನು ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇವನು ಸ್ವೇಚ್ಛೆಯ ಇವನು ಮಾಡೋದಿಲ್ಲ ಅಂತ ಇರೋದ್ರಿಂದ ಅವನ ಮೇಲೆ ನಾವು ಈ ಥರ ಒಂದು ಆಪಾದನೆ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರು. ಅಂದರೆ ಅವನಿಗೆ ವೈಷಮ್ಯ ಇಂಥದ್ದೆಲ್ಲ ಇದೆ ಅಂತ ನಾವು ಹೇಳೋದು ಸರಿ ಇಲ್ಲ. ಪೂರ್ವ ಕರ್ಮಾಪೇಕ್ಷೆಯ ಉತ್ತರೋತ್ತರಸ್ಮಿನ್ ಪ್ರವರ್ತಯತಃ ತದಾಪತ್ಯಾಭಾವಾತ್ ಸಂಸಾರಸ್ಯ ಚ ಅನಾದಿತ್ವಾತ್ ಸೂತ್ರಕಾರೇಣ ಚ ತಸ್ಯ ವೈಷಮ್ಯಾದೇಹ ಅಭಾವಃ ಸೂಚಿತಃ. ಹಾಗಾದರೆ ನಮ್ಮ ಬ್ರಹ್ಮಸೂತ್ರಕಾರರು ಅಂತ ವೇದವ್ಯಾಸರು ಇದನ್ನೆಲ್ಲ ತುಂಬ ಚೆನ್ನಾಗಿ ಸೆಟಲ್ ಮಾಡಿದ್ದಾರೆ. ನೋಡಿ, ಈ ಬ್ರಹ್ಮಸೂತ್ರಗಳಂತ ಬಂದಿರೋದೇ ಯಾತಿಕೆ ಅಂತ ಹೇಳಿದ್ರೆ, ಈ ಉಪನಿಷತ್ತುಗಳೆಲ್ಲ ಇರೋ ವಾಕ್ಯಗಳೆಲ್ಲ ಇದೆಯಲ್ಲ, ಅವುಗಳ ಬಗ್ಗೆ ನಮ್ಗೆ ಏನಾದರೂ ಸಂಶಯ ಬಂದರೆ ಅವನ್ನೆಲ್ಲ ಪರಿಹಾರ ಮಾಡೋಕ್ಕಾಗಿ ಅವರು ಸೂತ್ರಗಳಾಗಿ ಮಾಡಿದ್ದಾರೆ ಅಂತ ಹೀಗೆ ಎಲ್ಲರೂ ಹೇಳೋದು ಅದನ್ನು. ಹಾಗಾಗಿ ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಅದಕ್ಕೆ ಹೆಸರು. ನ್ಯಾಯ ಅಂತ ಹೇಳಿದ್ರೆ ರೀಸನಿಂಗ್, ಲಾಜಿಕಲ್ ರೀಸನಿಂಗ್. ಆ ರೀಸನಿಂಗ್ ಕೊಟ್ಟು ಈ ವಾಕ್ಯಕ್ಕೆ ನಾವು ಹೀಗೆ ಅರ್ಥ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಭಗವತ್ಪಾದರು ಭಾಷೆ ಬರೆದಿದ್ದಾರೆ. ಸೊ ಹೀಗೆ ಆ ಪ್ರಾಣಿ ಕರ್ಮಗಳ ಒಂದು ಪ್ರಾಣಿಗಳ ಅಂದ್ರೆ ಜೀವರ ಕರ್ಮದವನ್ನು ಇಟ್ಕೊಂಡೇ ಅವನು ಇದೆಲ್ಲ ಮಾಡ್ತಾ ಇರೋದು. ಹಾಗಾಗಿ ಇವನ ಮೇಲೆ ಏನು ದೋಷ ಬರೋದಿಲ್ಲ ಅಂತ ಇವರು ಹೇಳಿದ್ರು. ವೈಷಮ್ಯ ನೈರ್ಗಣ್ಯೇ ನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ನ ಕರ್ಮ ಅವಿಭಾಗಾದಿತಿ ಸೇ ನ ಅನಾದಿತ್ವಾದ್. ನೋಡಿ, ಈ 2-3 ಸೂತ್ರಗಳು, ಆ ಸೂತ್ರಗಳನ್ನ ಹೇಳ್ಬಿಟ್ಟು ಅವ್ರ ಇದಕ್ಕೆ ಅರ್ಥವನ್ನ ಸಂಕ್ಷೇಪವಾಗಿ ಹೇಳ್ಬಿಟ್ಟಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವೈಷಮ್ಯ ನೈರ್ಗಣ್ಯೇ ನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಅನ್ನೋದು ಒಂದು ಸೂತ್ರ. ನ ಕರ್ಮ ಅವಿಭಾಗಾದಿತಿ ಚೇತ್ ನ ಅನಾದಿತ್ವಾತ್ ಅಂತ ಇನ್ನೊಂದು ಸೂತ್ರ. ಈಶ್ವರಸ್ಯ ವೈಷಮ್ಯ ನೈರ್ಗಣ್ಯೇ ನ ಸಂಭವತಃ. ಅದಕ್ಕೆ ಎರಡಕ್ಕೂ ಅರ್ಥ ಇವರು ಹೇಳ್ತಾ ಇದ್ದಾರೆ. ಈಶ್ವರನಿಗೆ ಈ ವೈಷಮ್ಯ ನೈರ್ಗಣ್ಯ ಅಂತ ಒಂದು ದೋಷ ಅವನಿಗೆ ಬರೋದಿಲ್ಲ. ಸೃಷ್ಟಿಯಾದಿ ಪ್ರಾಣಿ ಕರ್ಮ ಅಪೇಕ್ಷತ್ವಾದ್ ಅಂದ್ರೆ ಅವನು ಸೃಷ್ಟಿಯಾದಿ ಏನು ಅವನು ಅವ್ನು ಮಾಡ್ತಾನಲ್ವ, ಅದು ಆಯಾ ಜೀವರುಗಳ ಒಂದು ಕರ್ಮವನ್ನು ಅಪೇಕ್ಷೆ ಮಾಡಿ ಅದು ಹೇಳ್ತಾ ಇರೋದು. ತಥಾಹಿ ಏಷ ಹ್ಯೇವ ಇತ್ಯುಕ್ತ್ಯ ಉಕ್ತ ಶ್ರುತಿ ದರ್ಶಯತಿ ಇತಿ ಪ್ರಥಮ ಸೂತ್ರಾರ್ಥಃ. ನಾನು ಸೃಷ್ಟೇಹೇ ಪೂರ್ವಂ ಕರ್ಮ ನಾಸ್ತಿ ತದಾ ಅವಿಭಾಗಾತ್ ಸರ್ವಸ್ಯ ಬ್ರಹ್ಮ ಮಾತೃತ್ವಾದಿತಿ ಚೇತ್ನ. ನೋಡಿ, ಇವಾಗ ಇನ್ನೊಂದು ಪ್ರಶ್ನೆ ಮಾಡ್ಬೋದು. ಇವಾಗ ಸೃಷ್ಟಿ ಮಾಡೋಕ್ಕೆ ಮುಂಚೆ ಯಾವ ಕರ್ಮನೂ ಇರಲೇ ಇಲ್ಲ. ಹಾಗಿರುವಾಗ ಇವ್ರಿಗೆಲ್ಲ ಎಲ್ಲಿಂದ ಕರ್ಮ ಬಂತು? ಎಲ್ಲರೂ ಬ್ರಹ್ಮವ್ಯಕ್ತಾನೆ ಇರ್ತಾರೆ ಅಂತ ಕೇಳಿದ್ರೆ ಇಲ್ಲ, ಆ ಥರ ಅಲ್ಲ. ಯಾರ್ಯಾರು ಸಂಸಾರದಲ್ಲಿದ್ದಾರೋ ಅವ್ರನ್ನೆಲ್ಲ ಅನಾದಿ ಕಾಲದಿಂದಲೇ ಸಂಸಾರಿಯಾಗಿದ್ದಾರೆ. ಅನಾದಿ ಕಾಲದಿಂದನೇ ಅವರಿಗೆ ಕರ್ಮಗಳೆಲ್ಲ ಅಂಟ್ಕೊಂಡಿದೆ ಅವರಿಗೆ. ಹಾಗಾಗಿ ಆ ಕರ್ಮಗಳನ್ನ ಇಟ್ಕೊಂಡೆ ಅವನು ಹೊಸ ಹೊಸ ಸೃಷ್ಟಿ ಮಾಡ್ತಾನೆ ಹೊರತು ಅವ್ರಿಗೆ ಕರ್ಮ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅನಾದಿ ಅಂದ್ರೆ ನಮಗೆ ಈ ಪ್ರಪಂಚ ಅನಾದಿ, ಸಂಸಾರ ಅನಾದಿ ಅನ್ನೋದಕ್ಕೆ ಬ್ರಹ್ಮಸೂತ್ರದಲ್ಲಿ ನಮಗೆ ಪ್ರಮಾಣ ಇದೆ. ಹಾಗಾಗಿ ಅದಕ್ಕೆ ಅಂತಾನೆ ಒಂದು ಸೂತ್ರ ಮಾಡಿದ್ದಾರೆ ಅವರು. ಅನಾದಿತ್ವಾತ್ ಅಂತ ಹೇಳಿದ್ರೆ ಏನು, ಅವರಿಗೆ ಕರ್ಮ ಎಲ್ಲ ಅನಾದಿಯಾಗಿದೆ, ಸಂಸಾರ ಅನಾದಿಯಾಗಿದೆ ಅವರಿಗೆ. ಹಾಗಾಗಿ ಒಂದು ಸತಿ ಪ್ರಾರಂಭ ಆಯಿತು. ನೋಡಿ, ಅನಾದಿ ಅಂತ ಒಪ್ಕೊಳ್ದೆ ಹೋದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ, ಸೃಷ್ಟಿ ಅನ್ನೋದ್ರಲ್ಲಿ ನಾವು ವೈಷಮ್ಯ ನೋಡ್ತೀವಿ, ಒಬ್ಬೊಬ್ರು ಒಂಥರ ಇದೆ ಅಂತ ನೋಡ್ತೀವಿ. ಆದ್ರೆ ಇದಕ್ಕೇನ್ ಕಾರಣ ಅಂತ ಹೇಳಕ್ ಬರ್ದೇ ಹೋಗ್ಬಿಡುತ್ತೆ ಅವಾಗ ಅಲ್ವಾ. ಈ ಒಬ್ಬೊಬ್ರು ಒಂಥರ ಇದ್ದಾರೆ. ಹಾಗಿರುವಾಗ ಇವ್ರಿಗೆಲ್ಲ ಯಾವ ಕಾರಣದಿಂದ ಈ ತರ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಕರ್ಮ ಅಂತ ಒಪ್ಪಲೇಬೇಕಾಗುತ್ತೆ. ಆ ಕರ್ಮ ಅನ್ನೋದಕ್ಕೆ ಅನಾದಿ ಅಂತ ಒಪ್ಪಲೇಬೇಕಾಗುತ್ತೆ. ಹಾಗಾಗಿ ಸಂಸಾರವನ್ನು ನಾವು ಇಂಥ ತಾರೀಕು ಸ್ಟಾರ್ಟ್ ಆಯ್ತು ಅಂತ ಹೇಳಕ್ ಬರೋದೇ ಇಲ್ಲ. ಅದು ಅನಾದಿ ಕಾಲದಿಂದ ಪ್ರವೃತ್ತಿ ಆಗ್ತಾ ಇದೆ. ಅದೇ ಮುಕ್ತಿ ಇದೆ, ಅದಕ್ಕೆ ಮುಕ್ತಾಯ ಇದೆ ಖಂಡಿತ, ಅದ್ರಲ್ಲಿ ಸಂಶಯ ಇಲ್ಲ. ಸೊ ಹೀಗೆ ಸಂಸಾರಸ್ಯ ಅನಾದಿತ್ವಾತ್ ಸೂಕ್ಷ್ಮತೆಯ ಪ್ರಳಯೇ ಸ್ಥಿತಿ ಸಂಭವಾಚ ಇತಿ ದ್ವಿತೀಯ ಸೂತ್ರಾರ್ಥ. ಹಾಗಾಗಿ ಸಂಸಾರ ಅನ್ನೋದು ಅನಾದಿಯಾಗಿರೋದ್ರಿಂದ ಇವ್ರ ಕರ್ಮ ಎಲ್ಲವೂ ಆ ಸೃಷ್ಟಿಯಾಗಕ್ಕೆ ಮುಂಚೆ ಪ್ರಳಯ ಕಾಲ ಅಂತ ಇರುತ್ತಲ್ಲ, ಆ ಪ್ರಳಯ ಕಾಲದಲ್ಲಿ ಇವ್ರ ಕರ್ಮವೆಲ್ಲ ಯಾವ ರೂಪದಲ್ಲಿ ಇತ್ತು ಅಂತ ಕೇಳಿದ್ರೆ ಸೂಕ್ಷ್ಮವಾದ ರೂಪದಲ್ಲಿ ಇತ್ತು ಅಂತ. ಅದೇ ಸೂಕ್ಷ್ಮವಾದ ರೂಪದಲ್ಲಿ, ಅದಕ್ಕೆ ಅದೃಷ್ಟ ಅಂತ ಹೇಳ್ತಾರೆ, ಧರ್ಮ ಅಂತ ಹೇಳ್ತಾರಲ್ಲ. ಅದಕ್ಕೇನೆ ನೋಡಿ, ಈ ಧರ್ಮ ಅನ್ನೋದು ಇಂದ್ರಿಯಕ್ಕೆ ಪ್ರತ್ಯಕ್ಷ ಅಲ್ವೇ ಇಲ್ಲ. ಅದು ಕಪ್ಪಗಿದೆ, ಬೆಳ್ಳಗಿದೆ, ಅಥವಾ ಗಟ್ಟಿಗಿದೆ, ಗುಂಡಿಗಿದೆ ಅಂತ ಹೇಳಕ್ ಬರೋದಿಲ್ಲ. ಅದು ಅಂತ ಒಂದು ಸಟಲ್ ವಿಷಯ. ಅದಕ್ಕೆ ನಮಗೆ ಪ್ರಮಾಣ ಶ್ರುತಿ ಒಂದೇ ಪ್ರಮಾಣ. ನಮಗೆ ಅತೀಂದ್ರಿಯವಾದ ವಸ್ತು ವಿಷಯಗಳಲ್ಲಿ ನಮಗೆ ಶ್ರುತಿ ಒಂದೇ ಪ್ರಮಾಣ. ಶ್ರುತಿ ಹೇಳುತ್ತೆ ನಮಗೆ ಧರ್ಮಗಳಿದೆ ಅಂತ. ಹಾಗಾಗಿ ನಾವು ಅದನ್ನ ಒಪ್ಕೊಂಡು ಹೋಗ್ಬೇಕು. ಧರ್ಮಗಳ ಫಲವಾಗಿರೋ ಸುಖ ದುಃಖ ಇದೆಯಲ್ಲ, ಅದು ನಮಗೆ ಪ್ರತ್ಯಕ್ಷ. ಅದು ನಮಗೆ ಅಂತಃಕರಣದಲ್ಲಿ ಸುಖ ದುಃಖ ಅಂತ ತೋರಿಸ್ಬಿಡುತ್ತೆ ಅದು. ಆದ್ರೆ ಯಾವುದರಿಂದ ಇದು ಬಂತು ಅಂತ ಹೇಳಕ್ಕೆ ನಮಗೆ ಸಾಮರ್ಥ್ಯ ಸಾಮಾನ್ಯವಾಗಿ ಇರೋದಿಲ್ಲ. ಕೆಲವು ಸತಿ ಏನಾಗುತ್ತೆ ಅಂದ್ರೆ, ಯಾರಾದರೂ ಏನೋ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ, ಅವರು ತುಂಬಾ ಮಹಾತ್ಮರಾಗಿರೋರ ಹತ್ರ ಹೋಗಿ ಅವರು
ಹೇಳ್ಕೊಂಡಾಗ ಅಂತ ಮಹಾತ್ಮರು ಅವ್ರಿಗೆ ಯೋಗಶಕ್ತಿ ಅಥವಾ ತಪಶಕ್ತಿ ಇದ್ರೆ ಅವರು ಆ ತಪಶಕ್ತಿಯಿಂದ ಇವ್ರಿಗೆ ಹೇಳ್ತಾರೆ, ನೋಡು ನಿನ್ಗೆ ಈ ಕರ್ಮದಿಂದ ನಿಮಗೆ ಈ ಥರ ಆಗಿದೆ, ಇದಕ್ಕಿಂತ ಪರಿಹಾರ ಮಾಡ್ಕೊ ನೀನು ಅಂತ ಅವ್ರು ಹೇಳ್ತಾರೆ. ಅಂತ ಮಹಾತ್ಮರೆಲ್ಲ ಇದ್ದಿದ್ದಾರೆ, ಇವಾಗಲೂ ಇದ್ದಾರೆ ಕೆಲವರು. ಹಾಗಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಯಾಕಂದ್ರೆ ತಪಶಕ್ತಿ ಇದೆ ಅವರಿಗೆ. ಆ ಶಕ್ತಿಯಿಂದ ಈ ಜೀವನಿಗೆ ಈ ತರ ಒಂದು ಕಷ್ಟ ಬಂದಿದೆಯಲ್ಲ, ಇದು ಯಾವ ಕಾರಣ ಇರ್ಬೋದು. ಕೆಲವು ಜ್ಯೋತಿಷ್ಯರು ಹೇಳ್ತಾರೆ ಅದನ್ನ. ಹಾಗಾಗಿ ಏನೋ ಪಿತೃ ದೋಷ ಇದೆ, ನಾಗ ಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ನಾವು ಎಲ್ಲವನ್ನೂ ಸುಳ್ಳು ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಅವ್ರು ಹೇಳಿದ ಪರಿಹಾರ ಹೇಳಿದ್ ಮಾಡಿದ್ಮೇಲೆ ಅವ್ರಿಗೆ ನಿವಾರಣೆ ಸಿಗುತ್ತೆ, ಅದನ್ನು ನೋಡ್ತೀವಿ ನಾವು ಲೋಕದಲ್ಲಿ. ಹಾಗಾಗಿ ನಮಗೆ ಅನ್ವಯ ವ್ಯತಿರೇಕ ನೋಡಿದಾಗ ಇದು ಖಂಡಿತ ಇದೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ಇದು ಸೂಕ್ಷ್ಮ ರೂಪದಲ್ಲಿ ಅದು ಇರುತ್ತೆ, ಕರ್ಮ ಅನ್ನೋದು ಮುಂಚೆನೇ ಇರುತ್ತೆ. ಅದು ಇದರಲ್ಲಿ ಪ್ರಪಂಚ ಸೃಷ್ಟಿ ಆದ್ಮೇಲೆ ಅದು ವ್ಯಕ್ತವಾಗುತ್ತೆ ಅಂತ ನಾವು ಹೇಳಬೇಕು. ಹಾಗಾಗಿ ತಥಾಚ ಬ್ರಹ್ಮಣೋ ಜಗತ್ಕಾರಣತ್ವೇ ನ ಕೋಪಿ ದೋಷ ಇತಿ. ಹಾಗಾಗಿ ಈ 2ನೇ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಪ್ರಪಂಚಕ್ಕೆ ಕಾರಣ ಬ್ರಹ್ಮ, ಆಮೇಲೆ ಪ್ರಪಂಚವನ್ನ ಸ್ಥಿತಿ ಕಾಲದಲ್ಲೂ ಅದೇ ಕಾಪಾಡುತ್ತೆ ಅಂತ ಹೇಳ್ತಿರಲ್ಲ, ಇದರಲ್ಲಿ ಯಾವುದೇ ಒಂದು ದೋಷ ಇಲ್ಲ, ಅದಕ್ಕೆ ಏನು ಅನುಪತಿ ಬಂದ್ರೂ ಅದಕ್ಕೆ ಸಮಾಧಾನ ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು ಈ 2ನೇ ಶ್ಲೋಕವನ್ನು ಮುಗಿಸಿದ್ರು. ಇವಾಗ ನಾವು ಒಂದು ಸುದ್ದಿ 2ನೇ ಶ್ಲೋಕ ಹೇಳಿಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಹೇಳಿ 2ನೇ ಶ್ಲೋಕ ಹೇಳಿರೋಣ. ಪ್ರಾದುರ್ಭೂತಂ ಯೇನ ಪಿನದ್ಧಂ ಪುನರೇಕಂ ಯೇನ ವ್ಯಾಪ್ತಂ ಯೇನ ವಿಬುದ್ಧಂ ಸುಖ ದುಃಖೈಃ ತಂ ಸಂಸಾರಧ್ವಾಂತ ವಿನಾಶಂ ಪರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಪರಿಮೀಡೆ. ಇವಾಗ 3ನೇ ಶ್ಲೋಕಕ್ಕೆ ಹೋಗಕ್ಕೆ ಮುಂಚೆ ಒಂದು ಸಣ್ಣ ಅವತಾರಿಕೆ ಅಂದ್ರೆ ಆ ಶ್ಲೋಕವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಶ್ಲೋಕದಲ್ಲಿ ಏನು ಬರುತ್ತೆ ಅದನ್ನ ಸೂಕ್ಷ್ಮವಾಗಿ ನಮಗೆ ಹೇಳ್ತಾರೆ. ಆಮೇಲೆ ಆ ಶ್ಲೋಕ ಬಂದ ಮೇಲೆ ಅದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ಓದ್ಬಿಟ್ಟು ನಾವು ಆ ಶ್ಲೋಕವನ್ನು ಹೇಳೋಣ. ನಾನು ಸುಖ ದುಃಖ ಮೋಹಾತ್ಮಕಸ್ಯ ವೇದಾದಿ ಪ್ರಪಂಚಸ್ಯ ಜಡಸ್ಯ ಸುಖ ದುಃಖ ಮೋಹಾತ್ಮಕಂ ಸತ್ವರಜಸ್ತಮೋ ಗುಣಾತ್ಮಕಂ ಜಡಂ ಪ್ರಧಾನಮೇವ ಕಾರಣಂ ಇತಿ ಕಾರಣಂ ಅನುಮೀಯತೆ ಚಿನ್ಮಾತ್ರಸ್ಯ ತು ಬ್ರಹ್ಮಣಃ ತಾದೃಶ ಜಗತ್ ಕಾರಣತ್ವ ಅನುಪತ್ತೇಹೇ. ಇವಾಗ ಪ್ರಪಂಚಕ್ಕೆ ಬ್ರಹ್ಮವೇ ಕಾರಣ ಅಂತ ಹೇಳಿದ್ರು. ಬ್ರಹ್ಮ ಜಡ ಅಲ್ಲ, ಅದು ಚೈತನ್ಯ ಸ್ವರೂಪ ಅದು ಅಂತ ನಾವು ಮುಂಚೆನೆ ತೀರ್ಮಾನ ಮಾಡಿದ್ರು. ಆದ್ರೆ ಹೇಳಿದ ಮೇಲೂ ಕೂಡ ಒಬ್ರು ಇದನ್ನ ಆಕ್ಷೇಪ ಮಾಡ್ತಾರೆ. ಯಾರು ಆಕ್ಷೇಪ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಂಖ್ಯರು ಅಂತ ಒಂದು ಜನ ಇದ್ರು ಒಂದು ಕಾಲದಲ್ಲಿ, ಶಂಕರಾಚಾರ್ಯ ಕಾಲದಲ್ಲಿ ಇದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಪಂಚಕ್ಕೆ ಈ ಬ್ರಹ್ಮವೇ ಕಾರಣ ಅಂತ ಒಪ್ಕೊಳ್ಳೋದಿಲ್ಲ. ಅವ್ರ ಪಾಲಿಗೆ ಬ್ರಹ್ಮ ಅನ್ನೋದು ಇಲ್ವೇ ಇಲ್ಲ. ಅವ್ರು ಹೇಳ್ತಾರೆ, ಪ್ರಧಾನಂ ಅಂತ ನಾವು ಯಾವ್ದನ್ನ ಒಂದು ಪ್ರಕೃತಿ ಅಥವಾ ಮಾಯೆ ಅಂತ ಹೇಳ್ತೀವೋ ಅದೇ ಈ ಪ್ರಪಂಚಕ್ಕೆ ಕಾರಣ. ಯಾಕೆಂದ್ರೆ ಅವ್ರು ಕೊಡೋದು ರೀಸನಿಂಗ್ ಯಾವ ತರ ಇದೆ ಅಂತ ಹೇಳಿದ್ರೆ, ನೋಡು ಈ ಪ್ರಪಂಚ ಅನ್ನೋದು ಜಡ, ಜಗತ್ತು ಅನ್ನೋದು ಜಡ, ಅದೇನು ಚೈತನ್ಯ ಅಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರುವ ಬ್ರಹ್ಮವು ಚೈತನ್ಯ. ಆ ಬ್ರಹ್ಮದಿಂದ ಈ ಜಗತ್ತು ಬರುತ್ತೆ ಅಂತ ಹೇಳಿದ್ರೆ ಅದೇನು ಒಪ್ಕೊಳಕ್ ಆಗ್ತಾನೆ ಇಲ್ಲ. ಇವಾಗ ಒಂದು ಮಣ್ಣಿಂದ ಮಡಿಕೆ ಇತ್ಯಾದಿಗಳು ಮಾಡ್ಬೋದು, ಆದ್ರೆ ನಾವು ಬೇರೆ ಯಾವುದೋ ಕಾರಣಕ್ಕೆ ವಿಲಕ್ಷಣವಾದ ಕಾರಣವನ್ನ ನಾವು ವಿಲಕ್ಷಣವಾದ ಒಂದು ಕಾರ್ಯ ಅಂತ ಹೇಳಿದ್ರೆ ಅದು ಒಪ್ಕೊಳಕ್ ಆಗೋದಿಲ್ಲ. ಅದನ್ನ ನಾವು ಹೇಳತ್ರ ಒಪ್ಕೋಬಹುದು. ನೀವು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರಕೃತಿ ಅಂತ ಒಂದು ಜಡ ಪ್ರಕೃತಿ ಅವರೇ ಹೇಳ್ತಾರೆ, ಪ್ರಕೃತಿ ಜಡ ಅಂತ ಅವರೇ ಒಪ್ಕೊಳ್ತಾರೆ. ಅದಕ್ಕೆ ಆ ಪ್ರಕೃತಿ ಅನ್ನೋದು ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿಂದ ಉಂಟಾಗಿರೋದು. ಅದು ತನ್ನ ಒಂದು ವಿಕಾರಗಳಿಂದ ಅದೇನ್ ಮಾಡುತ್ತೆ, ಕ್ರಮವಾಗಿ ಅದು ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿ ಅದಕ್ಕೆ ಅದನ್ನ ಕ್ರಮ ಇಟ್ಕೊಂಡಿದ್ದಾರೆ. ಅಹಂಕಾರ ಮಹತ್ ಅಂತೆಲ್ಲ ಕ್ರಮ ಇಟ್ಕೊಂಡಿದ್ದಾರೆ. ಪಂಚ ಸೂಕ್ಷ್ಮ ಭೂತಗಳು ಆಮೇಲೆ ಪಂಚ ಸ್ಥೂಲ ಭೂತಗಳಾಗಿ ಭೌತಿಕ ಪ್ರಪಂಚವಾಗಿ ಆಗುತ್ತೆ. ಹಾಗಾದ್ರೆ ನಾವು ಹೇಳ್ತಾ ಇರೋದು ಸರಿಯಾಗಿದೆ, ನೀವು ವೇದಾಂತಿಗಳು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡ್ತಾರೆ. ಆ ಆಕ್ಷೇಪವನ್ನ ಸೆಟಲ್ ಮಾಡಕ್ಕೆ ಈ ಶ್ಲೋಕ, ಮುಂದಿನ ಶ್ಲೋಕ ಬರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ, ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಸುಖ ದುಃಖ ಮೋಹಾತ್ಮಕಸ್ಯ ವೇದಾದಿ ಪ್ರಪಂಚಸ್ಯ, ನೋಡಿದ್ರ ಈ ವಿಯತ್ ಅಂದ್ರೆ ಆಕಾಶದಿಂದ ಆಕಾಶ ಇತ್ಯಾದಿ ಪಂಚಭೂತಗಳಿಂದ ಉಂಟಾಗಿರೋ ಈ ಪ್ರಪಂಚದಲ್ಲಿ ನಾವು ಯಾವುದನ್ನು 3 ನೋಡ್ತೀವಿ ಅಂತ ಹೇಳಿದ್ರೆ, ಸುಖ ದುಃಖ ಮೋಹ ಅಂತ 3 ನೋಡ್ತೀವಿ. ಆ ಸುಖ ಅನ್ನೋದು ಸತ್ವಗುಣದ ಒಂದು ಪರಿಣಾಮ, ದುಃಖ ಅನ್ನೋದು ರಜೋಗುಣದ್ದು, ಮೋಹ ಅನ್ನೋದು ತಮೋಗುಣದ್ದು. ಹಾಗಾಗಿ ಈ 3 ಗುಣಗಳು ಕೂಡ ಮಾಯೆಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಇದೆ. ಅವರು ಕೂಡ ಹೆಸರು ಅದಕ್ಕೆ ಪ್ರಧಾನಂ ಅಂತ ಅವ್ರ ಹೆಸರು ಕೊಡ್ತಾರೆ. ಇಟ್ಸ್ ಎ ಟೆಕ್ನಿಕಲ್ ಟರ್ಮ್ ಫಾರ್ ದೆಮ್, ಹಾಗೆ ಹೇಳ್ತಾರೆ ಅವರು. ಹಾಗಾಗಿ ಇಂಥ ಒಂದು ಜಗತ್ತಿಗೆ ನಾವು ಹೇಳ್ತಾ ಇರೋ ಈ ಪ್ರಧಾನಂ ಅನ್ನೋದೇ ಕಾರಣವಾಗಿರೋದು ಸರಿಯಾಗಿರುತ್ತೆ. ನೀವು ಹೇಳ್ತಾ ಇರೋ ಈ ಚಿನ್ಮಾತ್ರವಾಗಿರೋ ಈ ಬ್ರಹ್ಮ ಅನ್ನೋದು ಇಂಥ ಒಂದು ಜಗತ್ತಿಗೆ ಅದು ಕಾರಣ ಅಂತ ಹೇಳೋದು ಅಷ್ಟೊಂದು ಸರಿ ಇಲ್ಲ ಅದು ಅಂತ ಅವರು ಹೇಳ್ತಾರೆ. ಕಾರ್ಯಕಾರಣಯೋಹೋ ವೈಲಕ್ಷಣ್ಯ ಅನುಪತ್ತೇಹೇ. ನೋಡಿದ್ರ ಕಾರ್ಯ ಹೇಗಿದೆಯೋ ಕಾರಣ ಹೇಗಿದೆಯೋ ಅದರ ತರನೇ ಕಾರ್ಯ ಇರಬೇಕು. ಅದನ್ನ ನಾವು ಲೋಕದಲ್ಲಿ ನೋಡ್ತೀವಿ. ನೋಡಿ, ಇವಾಗ ಉದಾಹರಣೆಗೆ ನೋಡಿದ್ರೆ, ಒಂದು ಮನುಷ್ಯರಾಗಿರೋ ಒಂದು ತಂದೆ ತಾಯಿಯಿಂದ ಮನುಷ್ಯರಾಗಿರೋ ಮಕ್ಕಳೇ ಹುಡ್ತಾರೆ.
ಅದನ್ನ ನಾವು ಲೋಕದಲ್ಲಿ ನೋಡ್ತೀವಿ. ಒಂದು ಮಾವಿನ ಗಿಡದಿಂದ ಮಾವಿನ ಗಿಡವೇ ಹುಟ್ಟುತ್ತೆ, ಮಾವಿನ ಸೊಸಿನ ಅಥವಾ ನಮ್ಗೆ ಬರುತ್ತೆ ಮುಂದಕ್ಕೆ. ಈ ತರ ಒಂದು ನಮಗೆ ಕಾರಣಕ್ಕೆ ಕಾರಣ ಅನುರೂಪವಾಗಿರೋ ಕಾರ್ಯವೇ ನಮಗೆ ಬರುತ್ತೆ ಅಂತ ಲೋಕದಲ್ಲಿ ನೋಡಿದೀವಿ. ಆದ್ರೆ ನೀವು ಹೇಳೋ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವು ಚೈತನ್ಯ ಸ್ವರೂಪ, ಚಿನ್ಮಾತ್ರ, ನಿರ್ಗುಣ ಅಂತೆಲ್ಲ ನಿಮ್ಗೆ ಹೇಳ್ತೀವಿ. ಆದ್ರೆ ಈ ಪ್ರಪಂಚ ಅನ್ನೋದು ಜಡವಾಗಿದೆ, ಸಗುಣವಾಗಿದೆ, ಆಮೇಲೆ ಸುಖ ದುಃಖಾದಿ ಒಂದು ವೈಷಮ್ಯ ಇದೆಲ್ಲ ಇದೆ, ಇದಕ್ಕೆ ತಾರತಮ್ಯ ಎಲ್ಲ ಇದೆ. ಇಂತಹ ಒಂದು ಪ್ರಪಂಚಕ್ಕೆ ಬ್ರಹ್ಮವನ್ನ ಕಾರಣ ಅಂತ ಹೇಳಕ್ ಸರಿಯಾಗಿರುತ್ತಾ ಅದು ಅಂತ ಅವರು ಆಕ್ಷೇಪ ಮಾಡ್ತಾರೆ. ಅದಕ್ಕೊಂದು ಶ್ರುತಿನೂ ಹೇಳ್ತಾರೆ ಅವರು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತಿ ಗುಂ ಸ್ವರೂಪಾಂ ಅಂತ ಒಂದು ವಾಕ್ಯ ಇದೆ. ಶ್ವೇತಾಸ್ತ್ರ ಉಪನಿಷತ್ತಲ್ಲೂ ಬರುತ್ತೆ, ನಾವು ಮಹಾನಾರಾಯಣ ಉಪನಿಷತ್ ಅಂತ ಹೇಳ್ತೀವಲ್ಲ ಅದರಲ್ಲೂ ಕೂಡ ಬರುತ್ತೆ. ಇದಕ್ಕೆ ಅರ್ಥ ಏನು ಅಂದ್ರೆ, ಅಜನ್ಯಾಂ, ಅಜ ಅಂತ ಹೇಳಿದ್ರೆ ಹುಟ್ಟಿಲ್ದೇ ಇರೋದು, ಲೋಹಿತ ಶುಕ್ಲ ಕೃಷ್ಣ ಅಂದ್ರೆ ಅದಕ್ಕೆ 3 ಕಲರ್ಸ್ ಅದು ಹೇಳಿದೆ, 3 ಕಲರ್ ಹೇಳಿದೆ, ಲೋಹಿತ ಶುಕ್ಲ ಕೃಷ್ಣ ಅಂತ. ಲೋಹಿತ ಅಂತ ಹೇಳಿದ್ರೆ ಕೆಂಪು, ಶುಕ್ಲ ಅಂದ್ರೆ ಬಿಳಿ, ಕೃಷ್ಣ ಅಂದ್ರೆ ಕಪ್ಪು. ಈ 3 ಕಲರ್ ಅಂತ. ಆ 3 ಕಲರ್ಗೆ ಸಂಕೇತ ಏನು ಅಂತ ಹೇಳಿದ್ರೆ, ಈ ಕೆಂಪು ಅನ್ನೋದು ರಜೋಗುಣಕ್ಕೆ ಸಂಕೇತ, ಬಿಳುಪು ಅನ್ನೋದು ಸತ್ವಗುಣಕ್ಕೆ ಸಂಕೇತ, ಕಪ್ಪು ಅನ್ನೋದು ತಮೋಗುಣಕ್ಕೆ ಸಂಕೇತ. ಹಾಗಾಗಿ ಈ 3 ಗುಣಗಳುಳ್ಳ ಈ ಒಂದು ವಸ್ತು ಇದೆಯಲ್ಲ, ಅಜ ಅಂತ ಒಂದು ಮಾಯೆ ಅಂತ ಒಂದಿದೆಯಲ್ಲ, ಅದು ಬಹ್ವೀಂ ಪ್ರಜಾಂ ಜನಯಂತಿ ಅಂತ ಹೇಳುವಾಗ ಇದಕ್ಕೆ ಹೇಳ್ತಾ ಇದ್ದಾರೆ, ಲೋಹಿತ ಶುಕ್ಲ ಕೃಷ್ಣಾಂ ರಜಸ್ಸತ್ವ ತಮೋರೂಪಾಂ ಸ್ವರೂಪಾಂ ಸ್ವಸಮಾನುರೂಪಾಂ ಬಹ್ವೀಂ ಪ್ರಜಾಂ ಪ್ರಕರ್ಷೇಣ ಜಾಯತೆ ಇತಿ ಪ್ರಜಾಃ ವೇದಾದಿ ಪ್ರಪಂಚ ತಾಮ್ ಇತ್ಯರ್ಥಃ ಇತ್ಯಾಶಂಕ್ಯಃ. ಹಾಗಾಗಿ ಈ ಅಜ ಅಂತ ಒಂದು ಮಾಯೆ ಇದೆಯಲ್ಲ, ಅದು ತನ್ನ ಹಾಗೆ ಇರೋ ಬೇಕಾದಷ್ಟು ವಸ್ತುಗಳನ್ನ ಸೃಷ್ಟಿ ಮಾಡುತ್ತೆ. ತನ್ನ ಹಾಗಿದ್ರೆ ಏನು, ಅದು ಹೇಗಿದೆಯೇ, ಸತ್ವರಜಸ್ತಮೋಸ್ ಅಂತ 3 ಸೇರ್ಕೊಂಡಿದೆ. ಅದೇ ತರ ಇರೋ ಸತ್ವರಜಸ್ತಮೋ ಗುಣಗಳಿರೋ ಇಡೀ ಪ್ರಪಂಚವನ್ನ, ಅದು ಯಾವ್ದು ಪ್ರಪಂಚ, ಆಕಾಶಾದಿ ಪ್ರಪಂಚವನ್ನ ಅದು ಸೃಷ್ಟಿ ಮಾಡುತ್ತೆ. ಅದೇ ತರ ಇರೋದು ಬೇಕಾದಷ್ಟು ಸೃಷ್ಟಿ ಮಾಡುತ್ತೆ ಅಂತ ನೋಡಿ. ಅದಕ್ಕೆ ನಾವು ಲೋಕದಲ್ಲಿ ನೋಡ್ತೀವಿ, ಒಂದು ಹಂದಿ ಅಂತ ಹೇಳಿದ್ರೆ ಅದಕ್ಕೆ 18-20 ಮರಿಗಳೆಲ್ಲ ಹಾಕುತ್ತಂತೆ ಅದು. ಆಮೇಲೆ ಕೆಲವು ಪ್ರಾಣಿಗಳೆಲ್ಲ, ಇದರಲ್ಲಿ ಹಾವುಗಳೆಲ್ಲ ಕೆಲವು ಸತಿ 25-30-40 ಮೊಟ್ಟೆಗಳಿರುತ್ತೆ ಒಂದೇ ಸಮಯದಲ್ಲಿ, ಹಾವುಗಳೆಲ್ಲ ಮಾಡುತ್ತೆ. ಅದೇ ತರ ನೀರಲ್ಲಿರೋ ಇದು ಮೀನು ಇಂಥದ್ದೆಲ್ಲ ಇದೆಯಲ್ಲ, 100,000 ಮರಿಗಳು ಹಾಕುತ್ತೆ ಅದು. ಹೀಗೆ ಈ ಮಾಯೆ ಅನ್ನೋದು, ಈ ಪ್ರಧಾನ ಅನ್ನೋದು ಅದೇ ಒಂದೇ ಆಗಿದ್ರು ಕೂಡ ಅದು ಈ ಇಡೀ ಪ್ರಪಂಚದಲ್ಲಿ ಎಷ್ಟು ವೈವಿಧ್ಯತೆ ನೋಡ್ತೀವಿ ಅಷ್ಟೊಂದನ್ನ ಅದು ಹುಟ್ಟಾಕಿದೆ ಅಂತ ಹೇಳ್ತಾರೆ. ಇವಾಗ ನೋಡಿ, ಇನ್ನೊಂದು ನಮಗೆ ಈ ವಿಷಯದಲ್ಲಿ ಗೊತ್ತಾಗುತ್ತೆ ಏನಂದ್ರೆ, ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಈ ಸತ್ವ ರಜಸ್ ತಮಸ್ ಅನ್ನೋದು 3 ಸೇರ್ಕೊಂಡಿದೆ ಅದರಲ್ಲಿ. ಈ ವಿಷಯವನ್ನ ನಮಗೆ ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ನತದಸ್ತಿ ಪೃಥಿವ್ಯಾಂಬ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯ ತ್ರಿಭಿರ್ಗುಣೈಹಿ ಅಂತ ತುಂಬಾ ಮುಖ್ಯವಾದ ಶ್ಲೋಕ ಅದು. ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ಇಡೀ ಪ್ರಪಂಚದಲ್ಲಿ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ವಸ್ತು ಕೂಡ ಈ 3 ಗುಣಗಳು ಇಲ್ಲದೆ ಇರೋ ವಸ್ತು ನೀನು ನೋಡಕ್ಕೆ ಆಗೋದಿಲ್ಲ, ಯಾವುದು ಸಿಕ್ಕೋದೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಏನಾಯ್ತು, ಇಡೀ ಪ್ರಪಂಚವೂ ಕೂಡ ಒಂದು ಜಡವಾದ ಒಂದು ವಸ್ತುವಿನೇ ಅದು ಈ ಸತ್ವರಜಸ್ತಮೋಗಳಿಂದ ಉಂಟಾಗಿರೋ ವಸ್ತುವಿನೇ ಅದು. ಹಾಗಾಗಿ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಈ 3 ಇದೆ. ಆದ್ರೆ ಒಂದೇ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಂದೊಂದು ವಸ್ತುವಲ್ಲೂ ಕೂಡ ಒಂದು ಹೆಚ್ಚಾಗಿರುತ್ತೆ, ಬಾಕಿ 2 ಸ್ವಲ್ಪ ಕಡಿಮೆ ಇರುತ್ತೆ. ಹೀಗೊಂದು ತಾರತಮ್ಯ ಇರುತ್ತೆ ಅದರಲ್ಲಿ, ಒಂದು ಹೆಚ್ಚು ಬಾಕಿ 2 ಕಡಿಮೆ ಅಂತ ಆ ಥರ ಇರುತ್ತೆ ಅದು. ನೋಡಿ, ಇವಾಗ ನಾವು ಅತ್ಯಂತ ಸತ್ಪುರುಷರು ಅಂತ ನಾವು ಯಾರನ್ನ ಹೇಳ್ತೀವೋ ಅವರಲ್ಲಿ ಸಾತ್ವಿಕತೆ ತುಂಬಾ ಇರುತ್ತೆ. ಬಟ್ ಅವರಲ್ಲಿ ರಜಸ್ಸು ತಮಸ್ಸು ಇಲ್ಲೇ ಹೋಗುತ್ತಾ ಅಂತ ಕೇಳಿದ್ರೆ ಖಂಡಿತ ಇರುತ್ತೆ. ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ, ನಮಗೆ ಒಂದು ನಿದ್ದೆ ಮಾಡಬೇಕು ಅಂತ ಇದೆಯಲ್ಲ, ಅದು ತಮಸ್ಸಿನ ಒಂದು ಕಾರ್ಯ. ಅದು ಅವ್ರಿಗೂ ಕೂಡ ನಿದ್ದೆ ಅನ್ನೋದು ಬರುತ್ತಲ್ಲ, ಬೇಕಲ್ಲ ಅವ್ರಿಗೆ. ಹಾಗಾಗಿ ಅವ್ರಿಗೆ ಆ ತಮಸ್ಸು ಅನ್ನೋದು ಏನ್ ಮಾಡುತ್ತೆ, ಬೇಕಾಗುತ್ತೆ ಅವ್ರಿಗೆ. ಆ ಬಾಡಿ ಮೇಂಟೈನ್ ಆಗ್ಬೇಕಾದ್ರೆ ಈ 3 ಗುಣಗಳು ಕೂಡ ಇರಲೇಬೇಕು. ಹಾಗಾಗಿ ಇರುತ್ತೆ ತಮ ಗುಣ, ತಮಸ್ಸು, ರಜಸ್. ಯಾಕಂದ್ರೆ ಒಂದ್ ಕಡೆ ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಹೇಳ್ತಾರೆ, ಒಬ್ಬನಿಗೆ ಒಂದು ಸನ್ಯಾಸಿಯಾಗಿರೋನು ಯಾವಾಗ್ಲೂ ಕೂಡ ಅವನು ಆತ್ಮಾನುಸಂಧಾನ ಮಾಡ್ತಾನೆ ಇರ್ತಾನೆ. ಆದ್ರೆ ಒಂದು ಭಿಕ್ಷೆ ತಗೊಳ್ಬೇಕು ಅಂತ ಅವ್ನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಲ್ಲ, ಅದಕ್ಕೆ ರಜೋಗುಣ ಅನ್ನೋದು ಬೇಕೇ ಬೇಕು. ಆಕ್ಟಿವಿಟಿ ಅನ್ನೋದಕ್ಕೆ ರಜೋಗುಣ ಬೇಕೇ ಬೇಕು. ಅವನಿಗೂ ನಿದ್ದೆ ಅಥವಾ ರೆಸ್ಟ್ ಎಲ್ಲ ಬೇಕಾಗುತ್ತಲ್ವಾ, ಅದಕ್ಕೆ ತಮಸ್ಸು ಅಂತ ಕೂಡ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ 3 ಗುಣಗಳು ಕೂಡ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ. ಆದ್ರೆ ಏನಾಗುತ್ತೆ, ಅದರ ತಾರತಮ್ಯ ಇರುತ್ತೆ. ಸಾಮಾನ್ಯ ಜನಗಳಲ್ಲಿ ರಜಸ್ಸು ತಮಸ್ಸು ಸ್ವಲ್ಪ ಸೇರ್ಕೊಂಡಿದ್ದು ಒಟ್ಟಿಗೆ ಒಂದೇ ರೀತಿಯಲ್ಲಿ ಇರುತ್ತೆ. ಆದ್ರೆ ಅತ್ಯಂತ ಚಟುವಟಿಕೆ ಎಲ್ಲ ಇರ್ತಲ್ಲ, ಹೈಪರ್ ಆಕ್ಟಿವ್ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಲ್ಲಿ ಸ್ವಲ್ಪ ರಜಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹೀಗೆಲ್ಲ ನಾವು ಕಂಡ್ಕೋಬಹುದು ಲೋಕದಲ್ಲಿ. ಇವರು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರಧಾನ ವಾದ ಹೇಳೋರು ಅಂದ್ರೆ ಈ ಸಾಂಖ್ಯರು, ಈ ಇಡೀ ಪ್ರಪಂಚದಲ್ಲೂ ಕೂಡ ನೀವು ಇದೆಲ್ಲ ನೋಡ್ತೀವಿ ನಾವು. ಇದನ್ನ ನಾವು ಹೇಳಿದ್ರೆ, ನೀವು ಹೇಳಿದ್ರೆ ಸರಿಯಾಗಿರುತ್ತೆ. ನೀವು ಹೋಗಿ ಬ್ರಹ್ಮವನ್ನ ಹೋಗಿ ಇದಕ್ಕೆಲ್ಲ ನೀವು ಕಾರಣ ಅಂತ ಹೇಳ್ತೀರಲ್ಲ, ನಿರ್ಗುಣ ಬ್ರಹ್ಮ ಅಂತ ನೀವು ಒಂದ್ ಕಡೆ ಹೇಳ್ತೀರಾ, ಇನ್ನೊಂದು ಕಡೆ ಪ್ರಪಂಚ ಎಲ್ಲ ಸಗುಣವಾಗಿದೆ ಅಂತ ಒಪ್ತೀರಾ. ಹೀಗಿರುವಾಗ ಅಂತ ಬ್ರಹ್ಮವು ಹೇಗೆ ಇಂಥ ಒಂದು ಜಗತ್ತಿಗೆ ಆದೀತು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಅವರು ಈ ಶ್ಲೋಕದಲ್ಲಿ ಉತ್ತರ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇವಾಗ ಈ ಶ್ಲೋಕ ಓದ್ಬೋದು ನಾವು, 3ನೇ ಶ್ಲೋಕ ಓದ್ಬೋದು. ಸರ್ವಜ್ಞೋ
ಯಶ್ಚ ಹಿ ಸರ್ವಃ ಸಕಲೋ ಯೋ ಯಶ್ಚಾನಂದೋ ಅನಂತಗುಣೋ ಯೋ ಯಶ್ಚಾವ್ಯಕ್ತೋ ವ್ಯಸ್ತ ಸಮಸ್ತಃ ಸದಸದ್ಯಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಢೆ ನೋಡಿ, ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚಕ್ಕೆಲ್ಲ ಸೃಷ್ಟಿಕರ್ತವಾಗಿರೋದು ಬ್ರಹ್ಮವೇ ಅನ್ನೋದನ್ನ ಅವಧಾರಣೆ ಮಾಡಿ ಹೇಳ್ತಾರೆ. ಸರ್ವಜ್ಞ, ಆ ಬ್ರಹ್ಮವು ಸರ್ವಜ್ಞ ಸ್ವರೂಪ. ಅದು ಎಷ್ಟೇ ಹಿ ಸರ್ವ ಲೋಕ ಸಕಲ ಯಹ ಯಶ್ಚ ಆನಂದೋ ಅನಂತ ಗುಣ. ಆಮೇಲೆ ಇದು ಎಲ್ಲ ಸಕಲವಾಗಿದೆ ಅಂದ್ರೆ ಅದಕ್ಕೆಲ್ಲ ಮೀನಿಂಗ್ ಕೊಡ್ತಾರೆ ಇವರು ಒಳಗಡೆನೆ. ಇದು ಉಪಾದಾನ ಕಾರಣವಾಗಿಯೂ ಇದೆ, ನಿಮಿತ್ತ ಕಾರಣವಾಗೂ ಇದೆ ಬ್ರಹ್ಮವೇ ಅನ್ನೋದನ್ನೆಲ್ಲ ಹೇಳ್ತಾರೆ ಈ ಶ್ಲೋಕದಲ್ಲಿ ಅರ್ಥದಲ್ಲಿ. ಅದು ಎಷ್ಟ ಆನಂದೋ ಅನಂತ ಗುಣ ಯೋ ಗುಣಧಾಮ ಅಂದ್ರೆ ಇದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಅಂತ ನಾವು ಯಾವುದು ಸ್ವರೂಪ ಲಕ್ಷಣ ಹೇಳ್ತೀವೋ ಅದು ಆನಂದ ಅಂತಾನೆ ಇನ್ನೊಂದು ಸ್ವರೂಪ ಲಕ್ಷಣ. ಹಾಗಾಗಿ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಅದಕ್ಕೆ ಇದೆ. ಸತ್ಯಂ ಜ್ಞಾನಂ ಅನಂತಂ ಅಂತ ಇನ್ನೊಂದು ಮಂತ್ರ ಇದೆ. ಹಾಗಾಗಿ ಈ ಮಂತ್ರಗಳೆಲ್ಲ ಇಟ್ಕೊಂಡು ಈ ಬ್ರಹ್ಮಕ್ಕೆ ಸ್ವರೂಪ ಲಕ್ಷಣ ಇಂಥದ್ದು ಅನ್ನೋದನ್ನ ಹೇಳಿದ್ರು. ಆಮೇಲೆ ಅದು ಸರ್ವಜ್ಞ ಸರ್ವಶಕ್ತಿ ಅನ್ನೋದನ್ನು ಕೂಡ ಮಂತ್ರಗಳೆಲ್ಲ ಇದೆ, ಅದಕ್ಕೆ ಬೇಕಾದಷ್ಟು ಇದೆ. ಹಾಗಾಗಿ ನಿರ್ಗುಣವಾದ ಬ್ರಹ್ಮಕ್ಕೆ ಯಾವ್ದು ಲಕ್ಷಣ ಅಂತಂದು ತೋರಿಸ್ಕೊಡುತ್ತೆ ಇದು, ಸಗುಣವಾದ ಬ್ರಹ್ಮಕ್ಕೆ ಯಾವ ಲಕ್ಷಣ ಅನ್ನೋದು ಕೂಡ ಇದು ತೋರಿಸ್ಕೊಡುತ್ತೆ. ಹಾಗಾಗಿ ಇಂಥ ಒಂದು ಬ್ರಹ್ಮವೇ ಪ್ರಪಂಚಕ್ಕೆ ಕಾರಣವಾಗಿರುತ್ತೆ ಅನ್ನೋದು ಹೇಳಿದ್ರು. ಎಷ್ಟ ಅವ್ಯಕ್ತೋ ವ್ಯಸ್ತ ಸಮಸ್ತಃ ಸದಸದ್ಯ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂತ. ಇದು ಅವ್ಯಕ್ತವಾಗಿರುತ್ತೆ, ಆಮೇಲೆ ಇದು ಇಡೀ ಪ್ರಪಂಚವಾಗೂ ಕೂಡ ಅದೇನೇ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ಇವರು ಹೇಳಿದ್ರು. ಹೀಗೆ ಸತ್ತು ಅಸತ್ತು ಅಂತ ಯಾವ್ದು ಇದೆಯೋ ಪ್ರಪಂಚದಲ್ಲಿ ಅದೆಲ್ಲವೂ ಕೂಡ ಅದೇ ಆಗಿದೆ ವಾಸ್ತವವಾಗಿ ಅಂತ ಇದನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಇಂತಹ ಒಂದು ಬ್ರಹ್ಮವನ್ನ ಹರಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅದನ್ನ ನಾನು ಸ್ತುತಿ ಮಾಡ್ತೀನಿ ಅಂತ ಈ ಶ್ಲೋಕದ ಅರ್ಥ. ಅವಾಗ ಇದಕ್ಕೆ ಟೈಮ್ ಇದೆ ಕೂಡ ಸರಿ. ಇದಕ್ಕೆ ನೋಡಿ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಜ್ಞ ಅಂತ ಮೊದಲ ಶಬ್ದ ಇದೆಯಲ್ಲ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರುತಿ ತಕ್ಷಣ ಬರುತ್ತೆ, ಇವರಿಗೆ ಜ್ಞಾಪಕ ಬರುತ್ತೆ. ಈ ವ್ಯಾಖ್ಯಾನ ಮಾಡೋರಿಗೆಲ್ಲ ಏನೋ ಒಂದು ವಿಶೇಷ ಅಂತ ಹೇಳಿದ್ರೆ ಅವ್ರು ಎಷ್ಟು ಅವರಿಗೆ ಲರ್ನಿಂಗ್ ಇರುತ್ತೆ ಅಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅದೇನೆ. ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಒಂದು ಶಬ್ದವನ್ನು ನೋಡಿದ ತಕ್ಷಣ ಅವರಿಗೆ ಬೇರೆ ಎಲ್ಲೋ ಒಂದು ಕ್ಲಿಕ್ ಆಗುತ್ತೆ ಅವರಿಗೆ. ಅದು ಶ್ರುತಿನಲ್ಲಿ ಅಥವಾ ಸ್ಮೃತಿನಲ್ಲಿ, ಗೀತೆನಲ್ಲೋ ಅಥವಾ ಮನುಸ್ಮೃತಿನಲ್ಲಿ ಎಲ್ಲಾದ್ರೂ ಒಂದು ಕಡೆ ಅದು ಇರುತ್ತೆ ಅಂತ ಅವ್ರು ನೋಡ್ಕೊಳ್ತಾರೆ. ಅದನ್ನ ಅವ್ರಿಗೆ ಇಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ. ಅದು ಹೇಳ್ತಾ ಇದ್ದಾರೆ ನೋಡಿ, ಯಹ ಸರ್ವಜ್ಞಃ ಅತ್ರ ಶ್ರುತಿ ಯಸ್ ಸರ್ವಜ್ಞಃ ಸರ್ವವಿದ್ ಯಸ್ಯ ಜ್ಞಾನಮಯಂ ತಪಃ ಇತ್ಯಾದಿ ಸಾಮಾನ್ಯತಃ ಸರ್ವಂ ಜಾನಾತಿ ಇತಿ ಸರ್ವಜ್ಞಃ ವಿಶೇಷೇಣ ಸರ್ವಂ ವೇತ್ತಿ ಇತಿ ಸರ್ವವಿತ್ ಅಂತ. ಈ ಮುಂಡಕೋಪನಿಷತ್ತಲ್ಲಿ ಒಂದು ಮಂತ್ರ ಇದೆ, ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಅಂತ. ನಿಮಗಿದೆ ಪ್ರಾಬ್ಲಮ್. ಸೊ ಯಸ್ಯ ಜ್ಞಾನಮಯಂ ತಪಃ ಅಂತ. ಸೊ ಅಂತ ಒಂದು ಸ್ವರೂಪಕ್ಕೆ ಅಂತ ಒಂದು ವಸ್ತು ಇದೆಯಲ್ಲ ಬ್ರಹ್ಮಸ್ವರೂಪ, ಅದಕ್ಕೆ ಸರ್ವಜ್ಞ ಅಂದ್ರೆ ಏನು, ಸರ್ವವಿತ್ ಅಂದ್ರೆ ಏನು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಸರ್ವಜ್ಞ ಅಂತ ಹೇಳಿದ್ರೆ ಎಲ್ಲವನ್ನೂ ತಿಳ್ಕೊಂಡಿರೋನು ಅಂತ. ಸರ್ವವಿತ್ ಅಂದ್ರೆ ಅದಕ್ಕೂ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಆದ್ರೆ ಎರಡು ಶಬ್ದಗಳಿಗೂ ಇದೇ ಅರ್ಥ ಬರುತ್ತೆ. ಆದ್ರೆ ಎರಡು ಶಬ್ದಗಳು ಒಂದೇ ಕಡೆ ಹಾಕ್ಬಿಟ್ರೆ ಅವಾಗ ನಾವು ಒಂದೇ ಅರ್ಥ ಹೇಳಕ್ಕಾಗಲ್ಲ ಅಲ್ವಾ. ಅದು ಸ್ವಲ್ಪ ವ್ಯತ್ಯಾಸ ಹೇಳ್ಬೇಕು ನಾವು. ಹಾಗಾಗಿ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಸರ್ವಜ್ಞ ಅಂತ ಹೇಳುವಾಗ ಎಲ್ಲವನ್ನೂ ಕೂಡ ಅವನು ಸಾಮಾನ್ಯ ರೂಪದಲ್ಲಿ ತಿಳ್ಕೊಂಡಿದ್ದಾನೆ. ಸರ್ವವಿತ್ ಅಂತ ಹೇಳಿದಾಗ ಎಲ್ಲವನ್ನೂ ವಿಶೇಷ ರೂಪದಲ್ಲಿ ತಿಳ್ಕೊಂಡಿದ್ದಾನೆ ಅಂತ. ನೋಡಿ, ಇವಾಗ ಒಂದು ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಈ ಹಾಲಲ್ಲಿ ಎಷ್ಟು ಜನ ನಾವು ಇದ್ದೀವಿ ಅಂತ ಹೇಳಿದಾಗ ನಾವು 8 ಜನನೋ 10 ಜನನೋ 9 ಜನ ಇದ್ದೀವಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಆ 8 ಜನ 9 ಜನದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಷ್ಟು ಮಹಿಳೆಯರಿದ್ದಾರೆ ಎಷ್ಟು ಪುರುಷರಿದ್ದಾರೆ ಅಂತ ಅಷ್ಟನ್ನು ಹೇಳ್ಬೋದು ನಾವು. ಇಷ್ಟು ಮಾತ್ರಕ್ಕೆ ಹೇಳೋದು ಸಾಮಾನ್ಯ ಅರ್ಥ ಅಂತ, ಸಾಮಾನ್ಯ ಜ್ಞಾನ ಒಬ್ಬನಿಗೆ ಇರುತ್ತೆ. ಆದ್ರೆ ಆ ಒಂದೊಂದು ವ್ಯಕ್ತಿ ವಿಷಯದಲ್ಲೂ ಕೂಡ ಅವರು ವಿಶೇಷವಾಗಿ ಎಂಥವ್ರು ಅಂತ ಅಷ್ಟೊಂದು ವಿಶೇಷ ನಮ್ಗೆ ಗೊತ್ತಿರಲ್ಲ. ಆದರೆ ಈ ಪರಮಾತ್ಮನಿಗೆ ಇಡೀ ಪ್ರಪಂಚದಲ್ಲೂ ಕೂಡ ಏನೇನು ವಸ್ತುಗಳು ಏನೇನು ವ್ಯಕ್ತಿಗಳಿದೆಯೋ ಅದಷ್ಟು ವಿಷಯಗಳಲ್ಲೂ ಕೂಡ ಸಾಮಾನ್ಯವಾಗೂ ಗೊತ್ತಿರುತ್ತೆ, ವಿಶೇಷವಾಗೂ ಗೊತ್ತಿರುತ್ತೆ. ಹಾಗಾಗಿ ಇವನು ನೋಡಿ ಪರಮಾತ್ಮನ ಜ್ಞಾನಕ್ಕೆ ಯಾವ ತರ ಹೇಳ್ತಾರೆ ಅಂದ್ರೆ ತ್ರಿಕಾಲ ಜ್ಞಾನ ಪರಮಾತ್ಮನಿಗೆ ಇರೋದು. ಹಾಗಾಗಿ ಒಂದೊಂದು ಜೀವನ ವಿಷಯಕ್ಕೂ ಕೂಡ ಅವ್ರ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲವೂ ಕೂಡ ಅವನಿಗೆ ಒಂದೇ ಸಮಯದಲ್ಲಿ ಜ್ಞಾಪಕ ಇದೆ, ಗೊತ್ತಿರುತ್ತೆ ಅವನಿಗೆ. ಆದ್ರೆ ಅಂತ ಒಂದು ಜ್ಞಾನ ಎಲ್ಲರಿಗೂ ಇರೋದಿಲ್ಲ. ಒಬ್ಬ ಸಾಮಾನ್ಯ ಒಂದು ಸೈಂಟಿಸ್ಟ್ ಅನ್ನೋನು ಸ್ವಲ್ಪ ಬಾಕಿಯವರಿಗಿಂತ ಸ್ವಲ್ಪ ಜಾಸ್ತಿ ವಿಷಯ ತಿಳ್ಕೊಂಡಿರ್ಬೋದು, ಇನ್ನು ಜಾಸ್ತಿ ವಿಶೇಷತೆಗಳು ತಿಳ್ಕೊಂಡಿರ್ಬೋದು. ಆದ್ರೆ ಪರಮಾತ್ಮನಿಗಿರೋ ಸರ್ವಜ್ಞತ್ವ ಅನ್ನೋದು ಖಂಡಿತ ಸೈಂಟಿಸ್ಟ್ಗೆಲ್ಲ ನಾವು ಹೇಳಕ್ಕೆ ಬರೋದಿಲ್ಲ ಅನ್ನೋ ರೀತಿ ಇದೆ. ಸೊ ನಾನು ಉದಾಹರಣೆ ಕೊಟ್ಟಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಸರ್ವ ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಅನ್ನೋದಕ್ಕಾಗಿ ಉದಾಹರಣೆ ಕೊಟ್ಟೆ. ಸಾಮಾನ್ಯವಾಗಿ ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು, ಆದ್ರೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ನಾನು ಸ್ಟಡಿ ಮಾಡ್ಬೇಕು. ಒಬ್ಬೊಬ್ಬರನ್ನು ಅವ್ರು ಯಾವ ಮನೆತನದಿಂದ ಬರ್ತಾ ಇದ್ದಾರೆ, ಅವ್ರು ಯಾವ ಗೋತ್ರ, ಅವ್ರದ್ದು ಯಾವ ಕುಲ ಅನ್ನೋದೆಲ್ಲ ಕೂಡ ನಾವು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಇರಬೇಕು.
ಆದರೆ ಪರಮಾತ್ಮನಿಗೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಸಾಮಾನ್ಯ ಜ್ಞಾನವೂ ಇರುತ್ತೆ, ವಿಶೇಷ ಜ್ಞಾನವೂ ಇರುತ್ತೆ ಅಂತ ಹೇಳಕ್ಕೆ ಈ ಶ್ರುತಿ ವಾಕ್ಯದಲ್ಲಿ ಇದೆ. ಇದು ಸರ್ವಜ್ಞ ಸರ್ವವಿತ್ ಅನ್ನೋದು. ನತು ಜೀವಾನಾಮಿವ ಕೃಚ್ಛ್ರ ಚಾಂದ್ರಾಯಣಾದಿ ರೂಪಂ ಇತಿ ಶ್ರುತಿರರ್ಥ. ಯಸ್ಯ ಜ್ಞಾನಮಯಂ ತಪಃ ಅಂತ ಶ್ರುತಿಯಲ್ಲಿ ಹೇಳುತ್ತೆ. ಅವನಿಗೆ ಒಂದು ತಪಸ್ಸಿದೆ, ಅವನೊಂದು ತಪಸ್ಸು ಮಾಡ್ತಾನಂತೆ. ಆ ತಪಸ್ಸು ಎಂಥದ್ದು ಅಂತ ಶ್ರುತಿ ಹೇಳಿದೆ, ಜ್ಞಾನಮಯಂ ತಪಃ ಅಂತ ಹೇಳುತ್ತೆ. ಅದಕ್ಕೆ ಇವರು ಇವರು ಅರ್ಥ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರು ಒಂದು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನೋ ಒಂದು ವ್ರತ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಥವಾ ಒಂದು ಉಪವಾಸ ಇದ್ದಾರೆ, ಇಂಥದ್ದೆಲ್ಲ ನಾವು ಹೇಳ್ಬೋದು. ಆದರೆ ಈ ಥರ ಒಂದು ದೇಹಕ್ಕೆ ಕಷ್ಟ ಕೊಡೋದು ಅಂತ ಒಂದು ಕಾಯ ಕ್ಲೇಶ ಅಂತ ಇದೆಯಲ್ಲ, ಅಂತಹ ತಪಸ್ಸಲ್ಲ ಪರಮಾತ್ಮನದು. ಪರಮಾತ್ಮನ ತಪಸ್ಸು ಜ್ಞಾನಮಯಂ ತಪಸ್ಸು ಅಂತ. ಅದು ಜ್ಞಾನಮಯಂ ತಪಸ್ಸು ಅಂದ್ರೆ ಏನಂತ ಅಂತ ಹೇಳಿದ್ರೆ, ಆ ಜ್ಞಾನಂ ಅನ್ನೋದು ಪರಮಾತ್ಮನಿಗೆ ಎಂಥದ್ದು ಅಂತ ಹೇಳಿದ್ರೆ, ಈ ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಒಂದು ಸಂಕಲ್ಪ ಬರುತ್ತೆ, ನಾನು ಈ ಸೃಷ್ಟಿಯನ್ನು ಮಾಡ್ತೀನಿ ಅಂತ. ಹಾಗಾಗಿ ಅವನು ಜ್ಞಾನ ಸ್ವರೂಪನಾಗಿರ್ಬೇಕಲ್ವಾ. ಇದು ಜಡಕ್ಕೆ ಆ ಥರ ಒಂದು ಸಂಕಲ್ಪ ಬರೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ರಿಸಾಲ್ವ್ ಅಥವಾ ಒಂದು ಸಂಕಲ್ಪ ಅಂತ ಹೇಳ್ತೀವಲ್ಲ ಇಂಗ್ಲಿಷ್, ಕನ್ನಡ, ಸಂಸ್ಕೃತದಲ್ಲಿ, ಅಂತ ಒಂದು ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವನು ಚೈತನ್ಯ ಸ್ವರೂಪವಾಗಿರಬೇಕು. ಅಂಥದ್ದು ಅವನಿಗೆ ಮಾಡೋಕ್ಕಾಗುತ್ತೆ. ಅದನ್ನೇ ತಪಸ್ಸು ಅಂತ ಹೇಳುತ್ತೆ. ಆಮೇಲೆ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳುವಾಗ ಆ ಜ್ಞಾನ ಅಂತ ಹೇಳಿದ್ರೆ ಆ ಜ್ಞಾನಮಯ ತಪಸ್ಸು ಅನ್ನೋದೇ ಅದು ಅಂತ. ಇವಾಗ ಪ್ರಧಾನಸ್ಯ ಜಡತ್ವೇನ ವಿವಿಧ ಕರ್ಮ ಫಲರೂಪ ವಿವಿಧ ವಿನ್ಯಾಸ ದೇಹಾದಿ ಪ್ರಪಂಚ ರಚನಾ ಅನುಪತ್ತೇಹೇ. ಆದರೆ ನೀವು ಹೇಳ್ತಾ ಇರೋ ಈ ಪ್ರಧಾನಂ ಅಂತ ಒಂದು ಜಡವನ್ನು ನೀವು ಹೇಳಿದ್ರಲ್ಲ, ಪ್ರಪಂಚಕ್ಕೆ ಕಾರಣ ಒಪ್ಪಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಥರ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾಕೆಂದ್ರೆ ಕಾರಣ ಕೊಡ್ತಾರೆ. ಪ್ರಧಾನಸ್ಯ ಜಡತ್ವೇನ, ಅದು ಜಡವಾಗಿರೋದ್ರಿಂದ, ವಿವಿಧ ಕರ್ಮ ಫಲರೂಪ ವಿವಿಧ ವಿನ್ಯಾಸ. ನೋಡಿದ್ರ ಪ್ರಪಂಚದಲ್ಲಿ ಬೇರೆ ಬೇರೆ ಕರ್ಮಗಳೆಲ್ಲ ಬೇರೆ ಬೇರೆ ವ್ಯಕ್ತಿಗಳಿಗೆಲ್ಲ ಇದೆಯಲ್ಲ, ಆ ಕರ್ಮಗಳೆಲ್ಲ ಏನಿಂತ ತಿಳ್ಕೊಂಡಿರ್ಬೇಕು. ಇವನು ತಿಳ್ಕೊಂಡಿರೋನೇ ಅವ್ರಿಗೆಲ್ಲ ತಕ್ಕನಾಗಿ ಫಲ ಕೊಡಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜಡವಾಗಿರೋದಕ್ಕೆ ಅಂತ ಸಾಧ್ಯವಿಲ್ಲ ಅದಕ್ಕೆ ಮಾಡಕ್ಕೆ. ಹಾಗಾಗಿ ಚೇತನವಾಗಿರೋ ಬ್ರಹ್ಮವನ್ನೇ ಪ್ರಪಂಚಕ್ಕೆ ಕಾರಣವಾಗಿ ಹೇಳೋದು ಸರಿಯಾಗಿದೆ. ನೀವು ಹೇಳ್ತಾ ಇರೋ ಈ ಜಡವಾದ ಪ್ರಧಾನವನ್ನ ಪ್ರಪಂಚಕ್ಕೆ ಕಾರಣ ಅಂತ ಹೇಳೋದು ಸರಿ ಇಲ್ಲ ಅಂತ ಹೇಳಕ್ಕೆ ಇವರು ಈ ಒಂದು ಕಾರಣ ಕೊಡ್ತಾರೆ. ಇನ್ನೂ ಬೇಕಾದಷ್ಟು ಹೇಳ್ತಾರೆ ಆಮೇಲೆ. ಸೊ ಕಿಂಚ ಸುಖಾದೇಹೇ ಬಾಹ್ಯ ಘಟಾದಿ ಧರ್ಮತ್ವ ಅಸಿದ್ದೇಹೇ ಆಂತರಸ್ಯೈವ ಪ್ರತೀತೇಹೇ. ಆಮೇಲೆ ಇನ್ನೊಂದು, ಈ ಒಂದು ಬ್ರಹ್ಮಕ್ಕೆ ಈ ಒಳಗಡೆ ಒಂದು ವ್ಯಕ್ತಿಯ ಒಳಗಡೆ ಏನಿದೆ, ಏನು ಅಭಾವನೆಗಳೆಲ್ಲ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಆದರೆ ಒಂದು ಜಡಕ್ಕೆ ಆ ಥರ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಯಾಕೆ ಅಂದರೆ ಹೇಳ್ತಾ ಇದ್ದಾರೆ, ಸುಖಾದೇಹೇ ಬಾಹ್ಯ ಘಟಾದಿ ಧರ್ಮತ್ವ ಅಸಿದ್ದೇಹೇ. ಅಂದರೆ ಹೊರಗಡೆ ಇರೋ ಘಟಪಟಾದಿಗಳ ವಿಷಯಕ್ಕೆ ಅದು ಇಷ್ಟು ಗಾತ್ರ ಇದೆ, ಇಷ್ಟು ಪರಿಮಾಣ ಅದಕ್ಕೆ ಇದೆ ಅಂತ ನಮಗೆ ಹೇಳೋಕ್ಕಾಗುತ್ತೆ ಅದು. ಆದರೆ ಅಂಥದ್ದು ಒಳಗಡೆ ಇರೋ ಸುಖ ದುಃಖಾದಿಗಳಿಗೆಲ್ಲ ಅದು ಇಲ್ವೇ ಇಲ್ಲ. ಹಾಗಿರುವಾಗ ಅಂಥದ್ದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಚೈತನ್ಯ ವಸ್ತುವೇ ಬೇಕಾಗಿದೆ. ಅದಕ್ಕೆ ಇದು ಜಡವಾಗಿರೋ ಪ್ರಧಾನಕ್ಕೆ ಅದು ಸಾಧ್ಯವಿಲ್ಲ. ಅಚೇತನಸ್ಯ ಸ್ವತಃ ಲೋಕೆ ಪ್ರವೃತ್ತಿ ಅದರ್ಶನಾತ್ ಅಜಾಮಿತ್ಯಾದಿ ಮಂತ್ರಸ್ಯ ಲೋಹಿತ ಶುಕ್ಲ ಕೃಷ್ಣ ಗುಣವತ್ ತೇಜೋಬನ್ನ ಕಾರಣ ಪರಮಾತ್ಮ ಅಧ್ಯಸ್ಥ ಅವ್ಯಾಕೃತ ವಿಷಯತ್ವಾತ್ ನ ಪ್ರಧಾನಂ ಜಗತ್ಕಾರಣಂ. ನೋಡಿದ್ರೆ ಇವರು ಪ್ರಧಾನಂ ಜಗತ್ಕಾರಣಂ ಅಂತ ಹೇಳೋನು ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಒಂದು ಮಂತ್ರವನ್ನು ಹೇಳ್ದ ಅವನು. ಅದಕ್ಕೆ ಅವನಿಗೆ ಬೇಕಾಗಿರೋ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡ. ಲೋಹಿತ ಶುಕ್ಲ ಕೃಷ್ಣ ಅಂದ್ರೆ ಸತ್ವ ರಜಸ್ ತಮಸ್ ಅಂತ ಆ ಮೂರು ಬಣ್ಣಗಳು, ಮೂರು ಸಂಕೇತ, ಗುಣಕ್ಕೆ ಸಂಕೇತ ಅಂತ ಹೇಳ್ದ. ಆದ್ರೆ ಸಿದ್ಧಾಂತಿ ಏನ್ ಹೇಳ್ತಾ ಇದೆ ಅಂದ್ರೆ, ನೋಡು ಆ ಮಂತ್ರಕ್ಕೆ ನೀನು ಆ ಅರ್ಥ ಮಾಡಬೇಡ, ನಾವು ಸರಿಯಾಗಿ ಅರ್ಥ ಇಟ್ಕೊಂಡಿದೀವಿ. ನಮ್ಮ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದು ಬ್ರಹ್ಮಸ್ವರೂಪ ಇದೆಯೋ, ಪ್ರಪಂಚಕ್ಕೆಲ್ಲ ಕಾರಣವಾಗಿದೆಯೋ, ಅದು ಈ ಲೋಹಿತ ಶುಕ್ಲ ಕೃಷ್ಣ ಅಂತ ಮೂರಿದೆಯಲ್ಲ, ಮೂರು ಕಲರ್ ಇದೆಯಲ್ಲ, ಅದು ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಮೂರು ಭೂತಗಳು, ಪಂಚಭೂತಗಳೆಲ್ಲ ಅಲ್ಲಿ ಹೇಳಿಲ್ಲ, ಮೂರು ಭೂತಗಳು ಹೇಳಿದ್ದಾರೆ. ಯಾವ್ಯಾವ ಭೂತ ಅಂತ ಹೇಳಿದ್ರೆ ಪೃಥ್ವಿ, ಅಪ್, ತೇಜಸ್ ಅಂತ ಮೂರು ಹೇಳಿದ್ದಾರೆ. ಅಂದ್ರೆ ಪೃಥ್ವಿ ಅನ್ನೋದೇ ಕೊನೆಯದು, ಎಲ್ಲದಕ್ಕಿಂತ ಬರೋದು. ಅದಕ್ಕೆ ಶಾಸ್ತ್ರದಲ್ಲಿ ಒಪ್ಪಿರೋ ಒಂದು ಇದು ಕ್ರಮ ಏನು ಅಂತ ಹೇಳಿದ್ರೆ, ಈ ಪೃಥ್ವಿ ಅಂತ ಯಾವುದೊಂದು ತತ್ವ ಹೇಳ್ತೀವೋ, ಅರ್ತ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಭೂಮಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಪ್ಪು ಬಣ್ಣ ಹೇಳಿದ್ದಾರೆ, ಅದಕ್ಕೆ ಬ್ಲ್ಯಾಕ್ ಅಂತ. ಅದಕ್ಕೆ ಒಂದು ಉಪಪತ್ತಿನೂ ಕೊಡ್ತಾರೆ ಯಾವುದೋ ಒಂದು ಗ್ರಂಥದಲ್ಲಿ. ಐ ಥಿಂಕ್ ಇದರಲ್ಲಿ ಪಂಚದಶದಲ್ಲಿ ಇದು ಕಾಣುತ್ತೆ. ನಮಗೆ ಸಾಮಾನ್ಯವಾಗಿ ಎಲ್ಲ ಕಡೆಯನ್ನು ನೋಡಿದ್ರೆ ಜಾಸ್ತಿಯಾಗಿ ನಮಗೆ ಅಗದು ನೋಡಿದಾಗ ಅದಕ್ಕೆ ಒಂದು ಡಾರ್ಕ್ ಕಲರೇ ಇರುತ್ತೆ ಇದಕ್ಕೆ, ಭೂಮಿಗೆ, ಒಂದು ಮಣ್ಣಿಗೆ ಅಂತ ಆ ಥರ ಒಂದು ಕಾರಣ ಕೊಟ್ಟಿದ್ದಾರೆ. ಕಪ್ಪು ಅನ್ನೋದು ಭೂಮಿಗೆ ಸಂಕೇತ. ಭೂಮಿ ಅಂತ ಭೂತ, ಪಂಚಭೂತದಲ್ಲಿ ಮೂರು ಭೂತದಲ್ಲಿ ಇದಕ್ಕೆ ಆ ಕಲರ್ ಸಂಕೇತ. ಆಮೇಲೆ ಬಿಳುಪು ಅನ್ನೋದು ಜಲಕ್ಕೆ, ನೀರಿಗೆ. ಆಮೇಲೆ ಕೆಂಪು ಅನ್ನೋದು ಅಗ್ನಿಗೆ. ಈ ತರ ಮೂರು, ತೇಜಸ್, ಅಪ್, ಅನ್ನ ಅಂತ. ಅನ್ನ ಅನ್ನೋದೇ ಭೂಮಿ ಅಂತ. ಸೊ ಈಗ ಈ ಮೂರಕ್ಕೂ ಕೂಡ ಈ ಬ್ರಹ್ಮವೇ ಕಾರಣವಾಗಿದೆ. ಯಾಕಂದ್ರೆ ಆ ಉಪನಿಷತ್ತು ಹೇಳುತ್ತೆ, ಈ ಬ್ರಹ್ಮದಿಂದಲೇ ಈ ಮೂರು ಭೂತಗಳು ಹೊರಗಡೆ ಬಂದಿದೆ. ಯಾವುದೋ ಪೃಥ್ವಿ, ಇದು ಜಲ ಮತ್ತು ತೇಜಸ್ ಅನ್ನೋದು, ಅಗ್ನಿ ಅನ್ನೋದು ಮೂರು ಕೂಡ ಅದರಿಂದನೇ ಬಂದಿರೋದು ಅಂತ ಹೇಳಿರೋದ್ರಿಂದ
ನಾವು ಹೇಳೋ ಅರ್ಥನೇ ಸರಿಯಾಗಿದೆ ಅಂತ ಈ ಸಿದ್ಧಾಂತಿ ಅದಕ್ಕೆ ಹೇಳ್ತಾರೆ, ಉತ್ತರ ಕೊಡ್ತಾರೆ ಅದಕ್ಕೆ. ಅದೇ ಜಗತ್ ಕಾರಣ ಅಂತ ನಾವು ಒಪ್ಕೋಬೇಕು. ಈ ಪ್ರಧಾನಂ ಜಗತ್ ಕಾರಣ ಅಂತ ಹೇಳಕ್ ಬರೋದಿಲ್ಲ. ಬಾದ್ರಾಯಣನಾಪಿ ಈಕ್ಷತೆರ್ನಾಶಬ್ದಂ ರಚನಾನುಪತ್ತೇಶ್ಚ ನಾನುಮಾನಂ ಇತ್ಯಾದಿನ ಪ್ರಧಾನಸ್ಯ ಜಗತ್ಕಾರಣತ್ವಂ ಪ್ರತಿಷೇಧಿ ಅಂತ. ಇವಾಗ ಈ ಒಂದು ವಿಷಯಕ್ಕೆ ಈ ಸಾಂಖ್ಯರು ಈ ತರ ಒಂದು ಆಕ್ಷೇಪ ಮಾಡ್ತಾರಲ್ಲ, ಅದು ಅಲ್ಲ ಅಂತ ತೋರ್ಸಕ್ಕೆ 2 ಸೂತ್ರಗಳಿದೆ. ಆ ಸೂತ್ರಗಳನ್ನ ಇವ್ರ ಹೆಸರು ಹೇಳ್ಬಿಟ್ರು. ಈ ಒಂದು ಏನು ಅಂತ ಹೇಳಿದ್ರೆ ಈಕ್ಷತೆರ್ ನಾ ಶಬ್ದಂ ಅಂತ ಒಂದು ಸೂತ್ರ. ಅಂದ್ರೆ ಇಲ್ಲಿ ಅದಕ್ಕೆ ಅರ್ಥನೂ ಇವರು ಕೊಡ್ತಾರೆ. ಆಮೇಲೆ ರಚನಾನುಪತ್ತೇಶ್ಚ ನಾನುಮಾನ ಅಂತ ಇನ್ನೊಂದು ಸೂತ್ರ. ಈ 2 ಸೂತ್ರಕ್ಕೂ ಇವರು ಅರ್ಥವನ್ನು ಕೊಡ್ತಾರೆ. ಸರಿ, ಈ ಸೂತ್ರಗಳಿಗೆ ಅರ್ಥವನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇದಕ್ಕೆ ನಮಗೆ ಟೈಮ್ ಸರಿಯಾಗಿದೆ ಇವಾಗ. ಮುಖ್ಯವಾದ ವಿಷಯ ಇದೆರಡು ಕೂಡ. ಯಾಕಂದ್ರೆ ನಮಗೆ ಬ್ರಹ್ಮವೇ ಪ್ರಪಂಚಕ್ಕೆ ಕಾರಣ ಅನ್ನೋದು ನಮಗೆ ಸಿದ್ಧ ಆಗಬೇಕು. ಆದ್ರೇನೆ ವೇದಾಂತಿಗೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನೆಲ್ಲ ಸರಿಯಾಗಿ ಸಾಗೋದು. ಇಲ್ಲಿಯವರು ಏನಾಗುತ್ತೆ ಅಂದ್ರೆ ಒಬ್ಬರು ಒಂದೊಂಥರ ಹೇಳ್ತಾರೆ, ಅವ್ರು ಹೇಳೋದು ಕೂಡ ಸರಿಯಾಗಿ ಇದೆ ಅಂತ ನಮ್ಗೆ ಅನಿಸುತ್ತೆ. ಆದ್ರೆ ಅವರೆಲ್ಲ ತರ್ಕದಿಂದ ಹೇಳ್ತಾರೆ. ಆದ್ರೆ ತರ್ಕಕ್ಕೆ ಒಂದು ನೆಲೆ ಇಲ್ಲ, ಅದಕ್ಕೊಂದು ಬೇಸಿಸ್ ಇಲ್ಲ, ಅದಕ್ಕೊಂದು ಮಿತಿ ಇಲ್ಲ. ಯಾರು ಬೇಕಾದ್ರೆ ತರ್ಕವನ್ನು ಅವನಿಗಿಂತ ಸ್ವಲ್ಪ ಚೆನ್ನಾಗಿ ತರ್ಕ ಮಾಡೋನು ಅದಕ್ಕಿಂತ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅದು. ಹಾಗಾಗಿ ಅದಕ್ಕೆ ಮಿತಿ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ವೇದಾಂತ ಏನ್ ಹೇಳಿದ್ರು ಅದೇ ಫೈನಲ್ ವರ್ಡ್ ಅಂತ ಇರೋದ್ರಿಂದ ವೇದಾಂತಿಗಳು ಈ ಶ್ರುತಿ ಹೇಳೋದನ್ನೇ ಒಪ್ತಾರೆ, ಬಾಕಿಯವ್ರನ್ನ ತರ್ಕದಿಂದ ಹೇಳೋದನ್ನೆಲ್ಲ ತಳ್ಳಿಬಿಡ್ತಾರೆ. ಇದನ್ನೇ ವೇದವ್ಯಾಸರು ಇದು ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯ ಅಂತ ಇದೆಯಲ್ಲ, ಅವಿರೋಧಾಧ್ಯಾಯ, ಅಲ್ಲಿ ಅವರು ತುಂಬಾ ವಿಸ್ತಾರವಾಗಿ ಮಾಡಿರೋ ವಿಷಯ ಅದೇನೆ. ಅಂದ್ರೆ ಇದು ಬಂದಿರೋದು ಅಫ್ಕೋರ್ಸ್ ಮೊದಲನೇ ಅಧ್ಯಾಯದಲ್ಲಿ ಬಂದಿದೆ ಇದು. ಈ ವಿಷಯಗಳೆಲ್ಲ ನಾವು ಮುಂದೆ ನೋಡೋಣ ಬರೋದು. ಇವಾಗ ಈ ಮೊದಲನೇ ಶ್ಲೋಕ ಹೇಳ್ಬಿಡೋಣ ಇವಾಗ. ಸ್ತೋಷ್ಯೇ ಭಕ್ತ್ಯ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ರಮತೀತಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಓಂ ತತ್ಸತ್. ಧನ್ಯವಾದः. ನಮಸ್ತೆ ಎಲ್ಲರಿಗೂ.